ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಎಲ್ರಿಗೂ ಏನಿಲ್ಲ ಒಂದ್ ಸಮಸ್ಯೆ ಇರುತ್ತೆ. ಇದರಲ್ಲಿ ನಿಮ್ ಸಮಸ್ಯೆ ಏನು, ಅದರಿಂದ ಹೊರಗ್ ಬರೋ ಕ್ಲಾರಿಟಿ ಏನು ಅಂತ ನೋಡೋಣ. ಅದಕ್ಕೆ ಹೊರಗ್ ಬರ್ತೀವ ಇಲ್ವಾ ಅಂತ. ಇದು ಮೊದಲನೇದು. ಇದು ನಿಮ್ಮ ಸಮಸ್ಯೆ, ಇಶ್ಯೂ ಏನಂತೀರೋ ಅದು. ಇದು ಅದು ಕ್ಲಾರಿಫೈ, ಏನ್ ಸಮಸ್ಯೆ, ಏನ್ ಅಡ್ಡಿ, ಏನಾಗಿದೆ, ಏನು ಅಂತ. ಇದು ಅನ್ಕಾನ್ಶಿಯಸ್ ಆಗಿ ಏನ್ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ, ಇನ್ಫ್ಲೂಯೆನ್ಸ್ ಏನ್ ಮಾಡ್ತಿದೆ ಅನ್ಕಾನ್ಶಿಯಸ್ಲಿ ಅಂತ. ಇದು ಕಾನ್ಶಿಯಸ್ ಆಗಿ ನಿಮ್ಗೆ ಏನ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅಂತ. ಇದು ಓಲ್ಡ್ ಅಂದ್ರೆ ಹಳೇದು, ಏನ್ ನಿಮ್ಗೆ ಪಾಸ್ಟ್ ಅಲ್ಲಿ ಏನಾಯ್ತು, ಏನ್ ತೊಂದ್ರೆ ಅಂತ. ಇದು ಹೊಸದಾಗಿ ನೀವೇನ್ ಶುರು ಮಾಡ್ಬೇಕು, ಅದರಿಂದ ಮುಂದುವರಿಲಿಕ್ಕೆ ನೀವ್ ಏನ್ ಹೊಸದಾಗಿ ಮಾಡ್ಬೇಕು ಅಂತ. ಹಳೇದ್ ಏನ್ ಮಾಡ್ತಿದ್ರಿ ಅದನ್ನ ಬಿಟ್ಟು ಹೊಸದ್ ಏನ್ ಮಾಡ್ಬೇಕು ಅಂತ. ಇಲ್ಲಿ 4 ಇದೆ. ಇದು ಸೆಲ್ಫ್, ನೀವು ಏನ್ ಫೀಲ್ ಮಾಡ್ತೀರಾ, ನಿಮ್ ಆಟಿಟ್ಯೂಡ್ ಏನಿದೆ, ಅದ್ರ ಬಗ್ಗೆ ನಿಮ್ ಭಾವನೆ ಏನಿದೆ ಅಂತ. ಇದು ನಿಮ್ಗೆ ನೀವೇನ್ ಅಟ್ರಾಕ್ಟ್ ಮಾಡ್ತಿದ್ದೀರಾ ಹೊರಗಡೆಯಿಂದ ಅಂತ. ಅಂದ್ರೆ ಆ ಪರಿಸ್ಥಿತಿಗೆ ನೀವು ಏನ್ ಫೀಲ್ ಮಾಡ್ತೀರಾ, ಅದನ್ನ ನೀವು ಏನ್ ಅಟ್ರಾಕ್ಟ್ ಮಾಡ್ತಿದ್ದೀರಾ, ನಿಮ್ ಭಾವನೆ ಏನಿದೆ, ಏನ ನೀವು ಆಕರ್ಷಿಸ್ತಾ ಇದ್ದೀರಾ ಅಂತ. ನೀವು ಏನ್ ಡಿಸೈರ್ ಮಾಡ್ತೀರಾ ಇದ್ರಲ್ಲಿ ಅಂತ 9ನೇ ಕಾರ್ಡ್ ಅಲ್ಲಿ. ಇದರಿಂದ ಹೊರಗ್ ಬರ್ತೀರಾ ಇಲ್ವಾ, ಆಗುತ್ತಾ ಇಲ್ವಾ ಕೆಲ್ಸ, ಔಟ್ಕಮ್ ಹೊರಗ್ ಬಂದ್ಮೇಲೆ ಅಕ್ಕಿ ಅಂತ. ಇದು ಒಂಥರ ಲಾಕ್ ತರ, ಡೋರ್ ಕ್ಲೋಸ್ ಡೋರ್ ತರ. ಇಲ್ಲಿಂದ ಒಂದೊಂದೇ ಇದು ಟ್ರೆಜರ್ ಅಂತ ತರ. ಇಲ್ಲಿಂದ ನಿಮ್ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡೋದ್ರೆ ದ ಎಂಡ್ ಏನ್ ಬರುತ್ತೋ ಅದೇ. ಎಲ್ಲ ಶಫಲ್ ಮಾಡಿದೀನಿ, ತುಂಬಾ ಟೈಮ್ ತಗೊಳತ್ತೆ ಅಂತ ನಾನು ಶಫಲ್ ಮಾಡಿ ಇಟ್ಬಿಟ್ಟಿದೀನಿ ಅಷ್ಟೇ. ನಾನು ಕಾರ್ಡ್ ನೋಡಿಲ್ಲ, ನಿಮ್ಮಷ್ಟೇ ಕ್ಯೂರಿಯಾಸಿಟಿ ನನಗೂ ಇದೆ. ಬನ್ನಿ ಶುರು ಮಾಡೋಣ. ಅರ್ಥ ಆಯ್ತು ಅಲ್ಲ ನಿಮ್ಮ ಸಮಸ್ಯೆ, ಅದ್ರ ಲಾಸ್ಟ್ ಎಂಡ್ ಔಟ್ಕಮ್ ಏನು ಅಂತ. ಇದು ಹಿಂಗ್ ಬಂದಿ ಹಿಂಗ್ ಬಂದಿ ಹಿಂಗ್ ಬಂದಿ ಹಿಂಗೋಗಿ 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 ಹಿಂಗೋಗುತ್ತೆ. ಓಕೆ, ಅಗೇನ್ ಇದು ಜನರಲ್ ರೀಡಿಂಗು, ಅಗೇನ್ ಕಲೆಕ್ಟಿವ್ ರೀಡಿಂಗು. ಯಾರೋ ಒಬ್ರದಲ್ಲ, ಎಷ್ಟು ಜನದ ಎನರ್ಜಿ ಇದೆಯೋ ನೋಡ್ತಿರ್ತಾರೋ ಅಷ್ಟು ಜನದ್ದು ಬರುತ್ತೆ. ವೆರಿ ಸಿಂಪಲ್. ತುಂಬಾನೇ ಆಕರ್ಷಣೆ ಇದೆ ನಿಮ್ಗೆ, ಆ ಕನಸಿದೆ, ಕನಸು ನನಸಾಗ್ತಾ ಇಲ್ಲ. ಸ್ಟಾರ್ ಕಾರ್ಡ್, ಸೀರಿಯಸ್ಲಿ ಎಲ್ಲ ಶಫಲ್ ಕಾರ್ಡು, ಯಾವ ಕಾರ್ಡು ನಾನು ನೋಡಿಲ್ಲ. ನನ್ಗೆ ಆಶ್ಚರ್ಯ ಆಗ್ತಿದೆ, ಸ್ಟಾರ್ ಕಾರ್ಡ್ ಬಂದಿದ್ ನೋಡಿ. ಎಸ್, ನಿಮ್ ಕನ್ಸು ಈಡೇರ್ತಾ ಇಲ್ಲ. ಏನೇ ಮಾಡಿದ್ರು ತುಂಬಾ, ನೀವೊಂದ್ ಕನ್ಸ್ ಕಟ್ತೀರಾ ಮುರಿದೋಗುತ್ತೆ, ಕನ್ಸ್ ಕಟ್ತೀರಾ ಮುರಿದೋಗುತ್ತೆ, ಕನ್ಸ್ ಕಟ್ತೀರಾ ಮುರಿದೋಗುತ್ತೆ. ಏನೋ ಶುರು ಮಾಡ್ತೀರಾ ಅಡ್ಡಿ ಆಗೋಗುತ್ತೆ, ಏನೋ ಶುರು ಮಾಡ್ತೀರಾ ಲಾಸ್ ಆಗೋಗುತ್ತೆ, ಏನೋ ಮಾಡಕ್ ಹೋಗ್ತೀರಾ ಎಲ್ಲ ರಿವರ್ಸ್ ನಿಮ್ಗೆ ಬಂದ ಅಂತಾರೆ, ನಿಮ್ಗೆ ಮಾಡ್ತಾರೆ. ಹೊಸದಾಗಿ ಏನೇ ನಿಮ್ ಕನ್ಸಿಗೋಸ್ಕರ ಎಲ್ರು ಅಂತಾರೆ, ಬರೀ ಕನ್ಸ್ ಕಂಡ್ರೆ ಸಾಲದು, ಪ್ರಯತ್ನ ಪಡ್ಬೇಕು, ಅದಕ್ಕೋಸ್ಕರ ಶ್ರಮ ಹಾಕ್ಬೇಕು ಅಂತ. ಇಲ್ಲಿ ನೀವು ಎಷ್ಟೊಂದು ಕನ್ಸ್ ಕಟ್ಟಿದೀರಾ, ಅಟ್ ದಿ ಸೇಮ್ ಟೈಮ್ ಅಷ್ಟೇ ಶ್ರಮ ಹಾಕಿದೀರಾ, ಅಷ್ಟೇ ಪ್ರಯತ್ನ ಪಟ್ಟಿದೀರಾ. ಎಷ್ಟು ಪಟ್ಟಿದೀರಾ ಅಂದ್ರೆ ನಿಮ್ಮ ವ್ಯಕ್ತಿತ್ವನ, ನಿಮ್ಮನ್ನ ನಿಲ್ಸ್ಕೊಂಡ್ಲಿಕ್ಕೆ ಅಷ್ಟು ಪ್ರಯತ್ನ ಪಟ್ಟಿದೀರಾ, ಅಷ್ಟರಲ್ಲೂ ಸೋತಿದ್ದೀರಾ. ಸೋತಿ ಈಗ ಲಾಸ್ಟ್ ಎಂಡ್, ನನ್ನ ಕೈಲಿ ಇನ್ನೇನು ಸಾಧ್ಯ ಇಲ್ಲ, ನನ್ನ ಹಣೆ ಬರನೇ ಇಷ್ಟು, ನನಗೆ ಎಲ್ಲ ಮೋಸ ಮಾಡಿ ಅನ್ನಿಸ್ಕೊಂಡು ಬಯಸ್ಕೊಂಡು ಬದುಕಕ್ಕೆ ಇರೋದು, ನಾನು ಈ ಪ್ರಪಂಚದಲ್ಲೇ ಎಲ್ಲೂ ನನಗೆ ಅಂತ ಒಂದು ಜಾಗ ಇಲ್ಲ, ನನ್ನ ವ್ಯಕ್ತಿತ್ವನ ಕಟ್ಕೊಂಡ್ಲಿಕ್ಕೆ ನನಗೆಲ್ಲೂ ಸಮಾಧಾನ ಇಲ್ಲ, ನನ್ನ ವ್ಯಕ್ತಿತ್ವದ ಪರಿಚಯ ನಾನೇನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಪ್ರತಿ ಕೆಲ್ಸದಲ್ಲೂ ಸೋಲ್ತೀನಿ. ಒಂದ್ ಕೆಲ್ಸದಲ್ಲಿ ಸೋಲ್ಬೋದು, 2 ಕೆಲ್ಸದಲ್ಲಿ ಸೋಲ್ಬೋದು, ಪ್ರತಿ ಕೆಲ್ಸದಲ್ಲೂ ಪ್ರತಿ ಕ್ಷಣ ಸೋಲ್ತಾ ಇದ್ದೀನಿ, ಪ್ರತಿ ಕ್ಷಣ ನೋವು ತಿಂತಾ ಇದ್ದೀನಿ. ಎಲ್ರೂ ಮೋಸ ಮಾಡ್ತಿದ್ದಾರೆ, ಫಿಸಿಕಲಿ ಕೂಡ ಮೋಸ ಮಾಡ್ತಿದ್ದಾರೆ, ಮೆಂಟಲಿ ಮೋಸ ಮಾಡ್ತಿದ್ದಾರೆ, ದುಡ್ಡು ಕಾಸಲ್ಲೂ ಮೋಸ ಮಾಡ್ತಿದ್ದಾರೆ. ಇನ್ ಏನು ಉಳ್ದಿಲ್ಲ ನನ್ನ ಜೀವನದಲ್ಲಿ. ಇಷ್ಟು ಸಮಸ್ಯೆ ಇದೆ, ನನ್ಗೆ ಈ ಜೀವನ ಬೇಡ, ನಾನು ಇದರಿಂದ ಹೊರಗ್ ಬರಕ್ ಆಗಲ್ಲ, ನನ್ನ ಜೀವನ ಯಾವತ್ತಿದ್ರು ಇಷ್ಟೇನೆ, ನನ್ ಕನ್ಸು ಯಾವತ್ತಿದ್ರು ಈಡೇರಲ್ಲ ಅಂತ ನೀವ್ ಅನ್ಕೊಂಡ್ಬಿಟ್ಟಿದೀರಾ. ನನ್ಗೂ ಸುಮಾರು ಸತಿ ಹೀಗೆ ಅನ್ಸುತ್ತೆ. ಎಸ್, ಇಲ್ಲಿ ನೋಡಿ 17 ಬಂದಿದೆ, ಇಲ್ಲಿ 16 ಬಂದಿದೆ. ಒಂದೇ ಒಂದ್ ಸ್ಟೆಪ್ ಬಾಕಿ ಇದೆ ನಿಮ್ ಕನ್ಸಿಗೆ ಎಕ್ಕಕ್ಕೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ, ನಿಮ್ ಕನ್ಸನ್ ಬಿಟ್ಕೊಡ್ಬೇಡಿ. ಏನೇ ಸಮಸ್ಯೆ ಬರ್ಲಿ, ಇನ್ನ ಏನ್ 100 ಸತಿ ನನ್ನನ್ನ ತುಳಿತ್ಯಾ, 100 ಸತಿ ನನ್ ಕನ್ಸನ್ನ ಹೊಡೆದಾಕ್ತೀರಾ, ಮತ್ತೆ ನಾನು ಹೊಸ ಕನ್ಸ್ ಕಾಣಿಸ್ತೀನಿ, ಟ್ರೈ ಅಗೇನ್ ಟ್ರೈ ಅಗೇನ್ ಟ್ರೈ ಅಗೇನ್ ಅಂತ. ನಾನ್ ಪ್ರತಿ ಸತಿ 8 ಸತಿ ಬಿದ್ರು ನಾನು ಎದ್ದಿ ನಿಲ್ತೀನಿ ಅಂತ ಎದ್ದಿ ನಿಲ್ಲಿ, ನಿಮ್ಗೆ ಯಶಸ್ಸು ಸಿಗುತ್ತೆ.
6+1 7 ಆಯ್ತು. 7 ಅಂದ್ರೆ ಇದು ಕಾರ್ಮಿಕ್ ಲೆಸನ್ನು, ಕರ್ಮ ಫಲ. ಹಾಗಾಗಿ ಅನುಭವಿಸ್ಲೇಬೇಕು. ಯೋಚನೆ ಮಾಡಬೇಡಿ, ಇದರಿಂದ ಹೊರಗೆ ಬಂದೇ ಬರ್ತೀರಾ. ಬನ್ನಿ ಮುಂದೆ ನೋಡೋಣ. ನನಗೂ ಗೊತ್ತಿಲ್ಲ, ನನಗೂ ದುಃಖ ಆಗ್ತಿದೆ ನಿಮ್ ದುಃಖ ನೋಡಿ. ನನ್ನ ಎನರ್ಜಿನೂ ಹಿಂಗೆ ಇದೆಯೇನು ಅಂತ ಒಂದ್ ಸೆಕೆಂಡ್ ಅನ್ನಿಸ್ಬಿಡ್ತು. ಯಾಕೆಂದ್ರೆ ನಾನು ಎಷ್ಟೊಂದು ಕಟ್ತಾ ಇದ್ದೆ ಮುಂಚೆ ಎಲ್ಲ. ಈಗ ನಾನು ಕನ್ಸು ಕಟ್ಟೋದು ಬಿಟ್ಬಿಟ್ಟಿದೀನಿ. ಹಂಗಂತ ಕನ್ಸೇ ಇಲ್ಲ ಅಂತಲ್ಲ, ನಾನ್ ನನ್ ಮೇಲೆ ಫೋಕಸ್ ಮಾಡ್ತೀನಿ ಇವಾಗ. ಇನ್ನೊಬ್ರ ಮೇಲೆ ಫೋಕಸ್ ಮಾಡೋದು ನಿಲ್ಸ್ಬಿಟ್ಟಿದೀನಿ. ಬನ್ನಿ ನೋಡೋಣ, ನಿಮ್ ಕನ್ಸುಗೆ ಇಷ್ಟೊಂದು ತಡೆ ಅಡ್ಡಿ ಯಾಕೆ ಬಂತು, ಇದರಿಂದ ಹೊರಗೆ ಬರ್ತೀರಾ ಇಲ್ವಾ ಅಂತ. ನಿಮ್ ಕ್ರಿಯೇಟಿವಿಟಿ ನಿಮ್ಮಂತ ನೀವಿಲ್ಲಿ ಕ್ಲಾರಿಟಿ ಮಾಡ್ಕೊಬೇಕು. ನಿಮ್ ಕ್ರಿಯೇಟಿವಿಟಿಗೆ ಎಷ್ಟು ಎಫರ್ಟ್ ಆಗ್ತಿದ್ದೀರಾ, ಅದಕ್ಕೋಸ್ಕರ ಎಷ್ಟು ಹೋರಾಡ್ತಿದ್ದೀರಾ, ಎಷ್ಟು ಫೈಟ್ ಮಾಡ್ತಿದ್ದೀರಾ. ಕೆಲವರು ಸೋಲ್ಮೇಟ್ಗೆ, ಕೆಲವರು ಬಿಸ್ನೆಸ್ಸಿಗೆ, ಕೆಲವರು ಸ್ಪಿರಿಚುವಲಿ ಅವೇಕಿಂಗ್ ಆಗೋದಿಕ್ಕೆ. ಬಹಳಷ್ಟು ಕನ್ಸಿದೆ, ಬಹಳಷ್ಟು ವಿಚಾರಗಳು ತಿಳಿದಿದೆ ನಿಮ್ಗೆ. ಬಹಳಷ್ಟು ಅಮ್ಮನ ಬಗ್ಗೆ ಕೆಲವ್ರಿಗೆ ಬಹಳಷ್ಟು ಪ್ರೀತಿ ವಿಶ್ವಾಸ, ಅದ್ರ ಬಗ್ಗೆ ಸ್ವಲ್ಪ ಕನ್ಸಿದೆ. ಅಮ್ಮಂಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ. ಮನೇಲಿ ಕಟ್ಟಿಸ್ಬೇಕು, ಮನೇಲಿ ಮದ್ವೆ ಮಾಡ್ಬೇಕು, ಹೊಸ ಬಿಸ್ನೆಸ್ ಶುರು ಮಾಡ್ಬೇಕು. ಎಸ್, ತುಂಬಾನೇ ನಿಮ್ಮ ಕನಸಿಗೋಸ್ಕರ ಫೈಟಿಂಗ್ ನಿಲ್ಸಿಲ್ಲ ನೀವು. ನಿಮ್ ಸೋಲ್ಮೇಟ್ಗೋಸ್ಕರ ನಿಮ್ ಫೈಟಿಂಗ್ ನಿಲ್ಸಿಲ್ಲ ನೀವು. ನೀವು ಕ್ರಿಯೇಟಿವ್ ಆಗಿ ತಾಳ್ಮೆಯಿಂದ ಯೋಚನೆ ಮಾಡ್ತಾನೆ ಇದ್ದೀರಾ, ಹೆಂಗ್ ಹೊರಗ್ ಬರ್ಬೇಕು ಅಂತ. ಹೊರಗ್ ಬರ್ತೀರಾ ಇಲ್ವಾ ನೋಡೋಣ ಬನ್ನಿ. ಎಸ್ 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 ಎಸ್, ನಿಮ್ಗಿಲ್ಲಿ ಬೇಕಾಗಿರೋದು ಆತ್ಮ. ನಿಮ್ಮ ಆತ್ಮದ ಪರಿಚಯ ನಿಮ್ಗಾಗ್ಬೇಕು. ಆತ್ಮದ ಪರಿಚಯ ಅಂದ್ರೆ ಹೆಂಗಾಗೋದು? ನಾವೇನು ಬಾಡಿನ ಕಟ್ ಮಾಡ್ಕೊಂಡು ಒಳಗ್ ನೋಡಕ್ಕಾಗತ್ತ ಅಂತ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು ನನ್ಗೆ. ಆತ್ಮನ ಇವಾಗ ಹಾಲ್ ತಗೊಂಡ್ರೆ ಹಾಲಲ್ಲಿ ಬೆಣ್ಣೆ ಇದೆ, ತುಪ್ಪ ಇದೆ, ಮೊಸರಿದೆ ಅಂತ ಯಾರಾದ್ರೂ ನೋಡಕ್ಕಾಗತ್ತಾ? ಇವಾಗ ಹಾಲ್ ನೋಡಿದ್ರೆ ಹಸು ಹಾಲ್ ಕೊಡ್ಬೇಕಾದ್ರೆ ಹಾಲ್ ಕರ್ದಿದ ತಕ್ಷಣ ಅದೊಂದು ನೀರು ಹಾಲು ಅಂತ ಕ್ಲಾರಿಫೈ ಆಗಕ್ಕೆ ಒಂದ್ ಸ್ವಲ್ಪ ದಿನ ತಗೊಂಡಿದ್ರೇನೋ ಸ್ಟಾರ್ಟಿಂಗ್ ಅಲ್ಲಿ. ಅದು ಉಪಯೋಗಕ್ಕೆ ಬರುತ್ತೆ ಹಾಲು ಅಂತ. ಮತ್ತೆ ಹಾಲ್ ತಗೊಂಬಂದ್ಮೇಲೆ ಅದ್ರಲ್ಲಿ ಮೊಸರು ಮಾಡೋದ್ ಹೆಂಗೆ, ಬೆಣ್ಣೆ ಮಾಡೋದ್ ಹೆಂಗೆ, ಚೀಸ್ ಮಾಡೋದ್ ಹೆಂಗೆ, ಪನ್ನೀರ್ ಮಾಡೋದ್ ಹೆಂಗೆ, ತುಪ್ಪ ಮಾಡೋದ್ ಹೆಂಗೆ, ವೆರೈಟಿ. ಅದು ಹಾಲಿಂದ ಅದೆಲ್ಲ ಬರುತ್ತೆ. ಹಂಗೆ ಆತ್ಮ ಅಂದ್ರೆ, ಬಾಡಿ ಅಂದ್ರೆ ನಾವೊಬ್ರೆ. ನಮ್ ದೇಹದಲ್ಲಿ ಎಮೋಷನ್ಸ್ ಪ್ಯೂರ್ ಆಗಿ ಇಟ್ಕೊಬೇಕು. ಹಾಲಿನ ತರ ಪ್ಯೂರ್ ಆಗಿ ನಮ್ಮ ಎಮೋಷನ್ಸ್ ನ, ನಮ್ಮ ಆಧ್ಯಾತ್ಮಿಕತೆನ, ನಮ್ಮ ಆಚಾರ ವಿಚಾರಗಳನ್ನ ಇಟ್ಕೊಂಡಾಗ ಅದು ನಮ್ಮನ್ನ ಹೈ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಹೈ ಲೆವೆಲ್ ಹೋಗ್ತಾ ಏನಾಗುತ್ತೆ, ಅದರಿಂದ ಮೊಸರು, ಮಜ್ಜಿಗೆ, ಲಸ್ಸಿ, ಏನ್ ಬೇಕು, ಚೀಸು, ಪನ್ನೀರು, ತುಪ್ಪ, ಏನ್ ಬೇಕಾದ್ರೂ ಮಾಡಿ, ಎಲ್ಲ ಕೂಡ ಮಾಡ್ಲಿಕ್ಕೆ ಸಾಧ್ಯ. ಅಲ್ಟಿಮೇಟ್ ಹಾಲ್ನ ಒಂದು ಚೂರು ಕೂಡ, ಒಂದ್ ಡ್ರಾಪ್ ಕೂಡ ವೇಸ್ಟ್ ಮಾಡ್ಕೊಂಡಂಗೆ ನಾವು ಹಾಲ್ನ ಫುಲ್ ಆಗಿ ಅದರಿಂದ ಮಲ್ಟಿಪರ್ಪಸ್ ಹೆಂಗೆ ನಾವು ಅದನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯ ಅಂತ ಕಂಡಿಡ್ಕೊಂತೀವೋ, ಹಾಗೆ ನಮ್ ಸೋಲಲ್ಲಿರೋ ಎಮೋಷನ್ಸ್ ನ ಮಲ್ಟಿಪರ್ಪಸ್ ವೇಲಿ ನಾವು ಅದನ್ನ ಅರ್ಥಕೊಂತ ಹೋಗ್ಬೇಕು, ಅದ್ರ ಬಗ್ಗೆ ತಿಳ್ಕೊಂತ ಹೋಗ್ಬೇಕು. ನಾವೇನು, ದೇಹ ಯಾಕಾಯ್ತು, ಆತ್ಮ ಯಾಕಾಯ್ತು, ನಾವು ಉಸಿರಾಡೋದು ಹೇಗೆ, ಉಸಿರು ನಿಂತೋಗಿದ ತಕ್ಷಣ ದೇಹಕ್ಕೆ ಏನು ಕೆಲಸ ಇಲ್ವಲ್ಲ, ದೇಹ ನಿಂತೋಗುತ್ತಲ್ಲ. ಅಂದ್ರೆ ದೇಹಕ್ಕೆ ಏನು ಬೆಲೆನೇ ಇಲ್ವಾ, ದೇಹ ಏನು ಕೆಲಸನೇ ಮಾಡಲ್ವಾ? ಒಂದು ಚಿಕ್ಕ ಉಸಿರು ತಗೊಳೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ನಾವು ಅದು ಉಸಿರು ಕಾಣಿಸೋದೇ ಇಲ್ಲ. ಅದು ಹೇಗೆ ನಮ್ಮನ್ನ ಇಷ್ಟೊಂದು ಜೀವಾತ್ಮ ಆಗಿ ಇಟ್ಟಿದೆ? ಈ ತರ ನಿಮ್ ಆಲೋಚನೆಗೆ ಬಿಟ್ಟಿದ್ದು. ಆ ತರ ನೀವು ಕಲಿತಾ ಹೋಗ್ತೀರಾ. ಆ ಅನುಭವದ ಪಾಠದ ಕಡಿಮೆ ಇದೆ ನಿಮ್ಗೆ, ಹಾಗಾಗಿ ಇದು ಸ್ಟಕ್ ಆಗಿದೆ. ನಿಮ್ಮ ಈ ಕನಸು ಏನಿದೆ, ಈ ಕನಸು ಯಾಕೆ ಎಷ್ಟು ದಿನ ಈಡೇರ್ಲಿಲ್ಲ ಅಂದ್ರೆ, ನಿಮ್ಮನ್ನ ನೀವು ತಿಳ್ಕೊಬೇಕಾಗಿತ್ತು, ನಿಮ್ಮನ್ನ ನೀವು ಅರ್ಥಕೊಬೇಕಾಗಿತ್ತು. ಹಾಗಾಗಿ ಇದು ಎಲ್ಲ ನಡೀತಿದೆ. ಯೋಚನೆ ಮಾಡಬೇಡಿ. ಬಹಳಷ್ಟು ಜನ ಆಲ್ರೆಡಿ ಅರ್ಥಕೊಂಡಿದ್ದೀರಾ, ಇನ್ನೊಂದ್ ಸ್ವಲ್ಪ ಬಾಕಿ ಇದೆ. ಯೋಚನೆ ಮಾಡಬೇಡಿ. ದುಡ್ಡು, ಹಣಕಾಸಿನ ವಿಚಾರವಾಗಿ ಈ ಬಹಳಷ್ಟು ಸಮಸ್ಯೆ ಏನಿತ್ತು ಅದು ಕೂಡ ಸಾರಿ, ಯಾರೋ ತುಂಬಾ ಬೆಗೆ ಕೇಳ್ತಾ ಇದ್ದಾರೆ. ಬೆಳೆ ಅಂದ್ರೆ ಗೊತ್ತಲ್ಲ, ಅದು ಹೊಲದಲ್ಲಿ ಬೆಳೀತಾರಲ್ಲ ಬೆಳೆ. ಅವ್ರು ಹಾಕಿರೋ ಬೆಳೆಗೆ ಒಳ್ಳೆ ಬೆಲೆ ಬರುತ್ತೆ ಮುಂದಕ್ಕೆ ಅಂತ ಏಂಜಲ್ಸ್ ಹೇಳಿಸ್ತಿದ್ದಾರೆ. ಎಸ್, ಕರೆಕ್ಟ್. ಎಸ್, ಒಳ್ಳೆ ಬೆಲೆ ಬರುತ್ತೆ.
ನೀವು ಶ್ರಮ ಹಾಕಿ ಏನೇ ಮಾಡಿದ್ರು ಅದಕ್ಕೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಯೋಗ್ಯತೆ ಏನು, ನೀವು ಒಂದ್ ಲೆವೆಲ್ ಅಪ್ ಅಲ್ಲಿ ಇರ್ಬೇಕು. ನಿಮ್ಗಿಂತ ಕಮ್ಮಿ ಇರೋದನ್ನ ನಾವು ಒಪ್ಕೊಳಲ್ಲ. ಇವಾಗ ನಾವೇನೋ ಇವಾಗ ಫಾರ್ ಎಕ್ಸಾಂಪಲ್ ನಾವು 10th ಪಾಸ್ ಮಾಡ್ಬೇಕು ಅಂತ ಇರ್ತೀವಿ, 10th ಓದ್ತಾ ಇರ್ತೀವಿ. ಈಗೇನೋ ಕೊರೋನಾ ಬಂದ್ಬಿಡ್ತು ಅಂದ್ಬಿಟ್ಟು ಇಲ್ಲ ನೀನು ಮತ್ತೆ 8th ಇಂದ ಶುರು ಮಾಡು, ಇಲ್ಲ 9th ಇಂದ ಶುರು ಮಾಡು ಅಂದ್ರೆ ನಾವು ಮಾಡಕ್ ತಯಾರಿರಲ್ಲ. ಯಾಕೆ ಅಂದ್ರೆ ನಾವು ಆಲ್ರೆಡಿ 9th ಮುಗಿಸಿದೀವಿ, ಮತ್ತೆ ಯಾಕೆ 9th ಹೋಗ್ಬೇಕು ಅಂತ ನಮ್ದಿರುತ್ತೆ. ಹಂಗೇನೆ ಇಲ್ಲಿ 10th ಅಂದ್ರೆ ಅಲ್ಟಿಮೇಟ್. ಹಂಗೆ ನಿಮ್ದು ಒಂದ್ ಲೆವೆಲ್ ಕಮ್ಮಿ ಇದ್ರು ನೀವು ಒಪ್ಕೊಳಲ್ಲ. ನೀವೇ ಅಲ್ಲ, ನಾವೇ ಒಪ್ಕೊಳಲ್ಲ. ಎಲ್ರಿಗೂ ಓವರ್ ಆಲ್ ಆಗಿ ಹೇಳ್ತಾ ಇದೀನಿ, ಯಾರು ಒಪ್ಕೊಳಲ್ಲ. ಹಂಗೆ ಆ ಲೆವೆಲ್ ಅಪ್ ನ ನಾವು ಬಿಟ್ಕೊಡ್ಬಾರ್ದು, ಅದನ್ನ ನಾವು ಕಲಿಬೇಕು ಅಂತ ಕಲಿಸ್ತಾ ಇದೆ. ಎಸ್, ಪೇಜ್ ಆಫ್ ಪೆಂಟಕಲ್ಸ್ ಅಂದ್ರೆ ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀರಾ, ಅದ್ರಲ್ಲಿ ತುಂಬಾ ಚೆನ್ನಾಗಿ ಸಕ್ಸಸ್ ಸಿಗುತ್ತೆ. ತುಂಬಾ ಬ್ಯಾಲೆನ್ಸ್ ಆಗಿ ಮಾಡಿ, ಯೋಚನೆ ಮಾಡಿ, ತಾಳ್ಮೆಯಿಂದ ಮಾಡಿ, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿ, ಅದರಿಂದ ನಿಮ್ಗೆ ಯಶಸ್ಸು ಸಿಗುತ್ತೆ. ಎಸ್, ಹೊಸದಾಗಿ ಜಮೀನು ಹೊಲ ಖರೀದಿ ಮಾಡ್ಬೇಕು ಅನ್ನೋರು ಮಾಡಿ. ಹೊಸದಾಗಿ ಹೊಲದಲ್ಲಿ ಯಾರೋ ಮರಗಳನ್ನ ಬೆಳೆಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಮರನ ಬೆಳೆಸ್ಬೇಕು ಅನ್ಕೊಂಡಿದ್ರು, ಮರನು ಬೆಳೆಸಿ ಮುಂದಕ್ಕೆ ಅದರಿಂದ ಕೂಡ ಹೊಸದಾಗಿ ಜೀವನ ಶುರು ಆಗುತ್ತೆ. ಅದರಿಂದ ಮುಂದಕ್ಕೆ ಪ್ರಾಫಿಟ್ ಇದೆ. ಎಸ್, ಹೊಸದಾಗಿ ಎಜುಕೇಶನ್ ಮಾಡಬೇಕು, ಏನು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ಇದ್ದೀರಾ, ಅದರಲ್ಲೂ ಕೂಡ ಮಾಡಿ, ಅದರಲ್ಲೂ ಕೂಡ ನಿಮಗೆ ಸಕ್ಸೀಡ್ ಸಿಗುತ್ತೆ. ಕೆಲವರು ಬೂಟ್ ಫ್ಯಾಕ್ಟ್ರೀಸ್, ಬೂಟ್ ಏನಂತಾರ ಗೊತ್ತಿಲ್ಲ, ಸ್ಲಿಪ್ಪರ್ಸು, ಶೂಸು ಇದೆಲ್ಲ ಬರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು ಏನೋ ಮಾಡಬೇಕು ಅಂತ ಶುರು ಮಾಡಬೇಕು ಅನ್ಕೊಂಡಿದ್ದು ಆಗಿಲ್ಲ, ಅದು ಕೂಡ ನಿಮಗೆ ಸಕ್ಸಸ್ ಸಿಗುತ್ತೆ. ಕೆಲವರು ಮೈನಿಂಗ್ ಮಾಡಬೇಕು ಅಂತಿದ್ದೀರಾ, ಮೈನಿಂಗ್ ಅಲ್ಲೂ ಕೂಡ ನಿಮ್ಗೆ ತುಂಬಾ ಸಕ್ಸಸ್ ಸಿಗುತ್ತೆ. ಎಸ್, ನಿಮ್ಗೆಲ್ಲ ಇದೆಲ್ಲ ಅನುಭವದ ಪಾಠ. ಇಷ್ಟ ದಿನ ಏನಾಯ್ತು ಅದು ಇವಾಗ ಬಿಟ್ಬಿಡಿ, ಈಗ ಹೊಸದಾಗಿ ಶುರು ಮಾಡಿ. 5 ಬಂದಿದೆ, 2021 ಕೂಡಿದ್ರೆ 5 ಆಗುತ್ತೆ. ಈ ಇಯರ್ ನೀವು ಏನೇ ಹೊಸದಾಗಿ ಶುರು ಮಾಡಿದ್ರು ಅದ್ರಲ್ಲಿ ನಿಮ್ಗೆ ಸಕ್ಸೀಡ್ ಸಿಗುತ್ತೆ. ಎಸ್, ಜವಾಬ್ದಾರಿಯಿಂದ ವರ್ತಿಸಿ. ನಿಮ್ ಮುಂದೆ ನಿಮ್ ಕೆಳಗಿರೋರು ನಿಮ್ಗೆ ಏನೇ ಆಸೆ ಆಕಾಂಕ್ಷೆ ತೋರಿಸಿದ್ರು ಅದಕ್ಕೆ ಬಲಿ ಆಗ್ಬೇಡಿ. ಯಾರು ಅಗೇನ್ ನೋಡಿ, ನಿಮ್ಮನ್ನ ಕಟ್ ಹಾಕ್ಲಿಕ್ಕೆ ಪ್ರಯತ್ನ ಆಗಿತ್ತು, ಹಾಗಾಗಿ ನಿಮ್ಮನ್ನ ನೀವು ಇನ್ಮೇಲೆ ಕಟ್ ಹಾಕೊಂಬೇಡಿ. ನಿಮ್ಮನ್ನ ನೀವು ಕಟ್ ಹಾಕೊಂಬೇಡಿ. ನಿಮ್ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ, ನಿಮ್ ಬರೋ ಅವಕಾಶಗಳ ಮೇಲೆ ನಂಬಿಕೆ ಇಡಿ. ಇಷ್ಟ ದಿನ ನಾನು ಒಳ್ಳೆ ಅವಕಾಶನ ಆಯ್ಕೆ ಮಾಡ್ಕೊಂಡ್ಲಿಲ್ಲ, ಆ ಅವಕಾಶಗಳು ನನ್ನದಾಗಿ ಬಂದಿರ್ಲಿಲ್ಲ, ಹಾಗಾಗಿ ಆ ಅವಕಾಶಗಳು ನನ್ನ ಕೈ ತಪ್ಪೋಯ್ತು. ಇನ್ ಮುಂದಕ್ಕೆ ಬರೋ ಅವಕಾಶಗಳೆಲ್ಲ ನನಗೋಸ್ಕರ ಬರುತ್ತೆ, ಅದನ್ನ ನಾನು ಸದುಪಯೋಗ ಪಡಿಸ್ಕೊಂತೀನಿ ಅಂತ ಜವಾಬ್ದಾರಿಯಿಂದ ವರ್ತಿಸಿ. ದ ಎಂಪೈರರ್ ಅಂದ್ರೆ ಜವಾಬ್ದಾರಿಯಿಂದ ವರ್ತಿಸಿ, ಅದ್ರಲ್ಲಿ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಎಂಪೈರರ್ ಇಲ್ಲಿ 3-4 ಎನರ್ಜಿ ಇದೆ. ಎಸ್, ನೀವು ಬಿಸ್ನೆಸ್ಸಿಗೆ ಜವಾಬ್ದಾರಿಯಿಂದ ಬಿಸ್ನೆಸ್ ಶುರು ಮಾಡಿ, ಅದ್ರಲ್ಲಿ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಎಸ್, ಫ್ಯಾಮಿಲಿ ಮ್ಯಾನ್ ಆಗಿದ್ದೀರಾ, ಎಸ್ ಜವಾಬ್ದಾರಿಯಿಂದ ವರ್ತಿಸಿ, ನಿಮ್ಗೆ ಅಪರ್ಚುನಿಟೀಸ್ ಬರುತ್ತೆ. ಎಸ್, ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ, ಎಸ್ ಅಪರ್ಚುನಿಟೀಸ್ ಬರುತ್ತೆ. ಎಸ್, ನೀವೇನು ಇಲ್ದಿರಾ, ಇವಾಗ ಝೀರೋ ಆಗ್ಬಿಟ್ಟಿದ್ದೀರಾ, ಏನು ಇಲ್ವಾ, ಫೈನಾನ್ಷಿಯಲ್ಲೂ ಇಲ್ಲ, ಫಿಸಿಕಲಿ ಇಲ್ಲ, ಮೆಂಟಲಿ ಇಲ್ಲ, ಎಲ್ಲ ಸ್ಟ್ರೆಸ್. ನಾನೀಗ ರೋಡಲ್ಲಿ ನಿಂತಿದ್ದೀನಿ, ನನ್ನ ಹತ್ರ ಅಟ್ ಪ್ರೆಸೆಂಟ್ ಒಂದೇ ಒಂದು ಪೈಸಾ ಕೂಡ ಇಲ್ಲ ಅಂದ್ರೂ ಕೂಡ ಯೋಚನೆ ಮಾಡಬೇಡಿ. ನೀವು ಮುಂದಕ್ಕೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಜವಾಬ್ದಾರಿಯಿಂದ ಮುಂದುವರಿರಿ. ಕುರಿ ಮಂದೆಯಲ್ಲಿ ಹುಲಿಗೇನು ಕೆಲಸ ಇಲ್ಲ, ಬರೋ ಅವಕಾಶನ ಶುರು ಮಾಡಿ. ಇನ್ನ 7 ದಿವಸದಲ್ಲಿ ನಿಮ್ಗೆ ಹೊಸದೊಂದು ಅವಕಾಶ ಬರ್ತಿದೆ, ಅದನ್ನ ಒಪ್ಕೊಂಡು ಮುಂದುವರಿಸಿ, ಅದರಲ್ಲಿ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಇನ್ನ 4 ವರ್ಷದಲ್ಲಿ ನೀವು ದ ಎಂಪರರ್ ತರ ತುಂಬಾ ಹೈ ಲೆವೆಲ್ ಅಲ್ಲಿ ನೀವು ರೀಚ್ ಆಗಿರ್ತೀರಾ. ನಿಮ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಲಿ, ನೀವು ಕೆಲಸದಲ್ಲಿ ನಿಮ್ ಕೆಲಸದ ಬಗ್ಗೆ ತೋರಿಸೋ ರೆಸ್ಪಾನ್ಸಿಬಿಲಿಟಿಲಿ ಕೂಡ ನಿಮ್ಗೆ ಮೇಜರ್ ಆಗಿ ಪ್ರಮೋಷನ್ಸ್ ಎಲ್ಲ ಸಿಗ್ಬೋದು. ನಿಮ್ಮ ವ್ಯಕ್ತಿತ್ವದ ಪರಿಚಯ ನೀವು ಮಾಡ್ಕೊಡ್ಬೋದು. ಅಗೇನ್ ಕೆಲವ್ರಿಗೆ ಮದ್ವೆಗೆ ಪ್ರಪೋಸಲ್ಗೆ ಬಂದಿಲ್ಲ, ಅವರು ಬರ್ತಾ ಇಲ್ಲ ಅಂದ್ರೆ ಅವರು ಕೂಡ ಬರ್ತಾರೆ. ಎಸ್, ನೀವು ಮದ್ವೆ ಆಗಿರೋ ವ್ಯಕ್ತಿ ಜವಾಬ್ದಾರಿಯುತವಾಗಿ ವರ್ತಿಸ್ತಾ ಇಲ್ಲ ಅಂದ್ರೆ ನೀವು ಜವಾಬ್ದಾರಿಯುತವಾಗಿ ವರ್ತಿಸಿ, ಮುಂದೆ ಅವರು ಖಂಡಿತವಾಗ್ಲೂ ನಿಮ್ಗಿಂತ ಹೆಚ್ಚು ಜವಾಬ್ದಾರಿಯುತವಾಗಿ ವರ್ತಿಸ್ತಾರೆ. ನಿಮ್ಮನ್ನ ನೀವು ಬಂದಿ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಎನರ್ಜಿ, ತುಂಬಾ ಸ್ಟ್ರಾಂಗ್ ಆಗಿ ಬೇರೆ ಬರ್ತಾ ಇದೆ. ಯಸ್, ವೀಲ್ ಆಫ್ ಫಾರ್ಚೂನ್, ಇದೆಲ್ಲ ಕರ್ಮ ಫಲ, ಡೆಸ್ಟಿನಿ ನಿಮ್ ಲೈಫ್ ಅಲ್ಲಿ ಆಗ್ಬೇಕು ಅಂತಿದೆ, ಅದಕ್ಕೆ ಆಗ್ತಿದೆ. ಯೋಚನೆ ಮಾಡಬೇಡಿ. ಏನೇ ನೋವಾಗಿದ್ರು, ಏನೇ ಡೈವರ್ಸ್ ಆಗಿದ್ರು, ಏನೇ ಹಾರ್ಟ್ ಬ್ರೇಕ್ ಇದ್ರು, ಏನೇ 3ನೇ ವ್ಯಕ್ತಿ ನಿಮ್ ಜೀವನದಲ್ಲಿ ಅದ್ ಹೇಳ್ತಾರಲ್ಲ, ಇರ್ತಾರಲ್ಲ, ತಿಳಿ ನೀರಲ್ಲಿ ಕಡ್ಡಿ ಆಡ್ಸೋರು, ಆತರ ಯಾರೇ ಇರ್ಲಿ ನಿಮ್ ಜೀವನದಲ್ಲಿ, ಅವರು ನಿಮ್ ಜೀವನದಲ್ಲಿ ಬದಲಾವಣೆ ತರಕ್ಕೋಸ್ಕರ ಬಂದಿದ್ದು ಅಲ್ವಾ, ಟ್ರಾನ್ಸ್ಫಾರ್ಮೇಶನ್. ನೀವು ಫಿನಿಕ್ಸ್ ತರ ನೋಡಿ, ಆಶಸ್ ಇಂದ ಬೋರ್ಡ್ ಹೆಂಗೆ ಮತ್ತೆ ಫ್ಲೈ ಆಗತ್ತೆ,
ಎಸ್, ಫಿನಿಕ್ಸ್ ಪಕ್ಷಿ ತರ ಬೂದಿಯಿಂದ ಎಷ್ಟೇ ಬೆಂಕಿ ಒಳಗೆ ನಿಮ್ಮನ್ನ ಹಾಕಿದ್ರು ಅದು ಬೂದಿ ಸುಟ್ಟಿ ಬೂದಿ ಆಗೋದ್ರು ನೀವು ಮತ್ತೆ ಉದಿಸಿ ಬರ್ತೀರಾ. ಮತ್ತೆ ನವೋದಯ ತರ ನೀವು ಉದಯ ಆಗ್ತಾನೆ ಇರ್ತೀರಾ. ನಿಮ್ಮನ್ನ ಯಾರು ಹಿಡೀಲಿಕ್ಕಾಗಲ್ಲ. ಯಾಕೆಂದ್ರೆ ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು. ಇನ್ ಅಂಡ್ ಎನರ್ಜಿನ ಆಗ್ಲೇ ಹೇಳ್ದಾಗೆ ನೀವು ಬ್ಯಾಲೆನ್ಸ್ ಮಾಡ್ಬೇಕು. ಬ್ಯಾಲೆನ್ಸ್ ಮಾಡಿದಾಗ ನಿಮ್ಮನ್ನ ಯಾರು ಇದ್ ಮಾಡಕ್ಕಾಗಲ್ಲ. ಮತ್ತೆ ಹೊಸ ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಈ ಲೋಟಸ್ ಫ್ಲವರ್ ಏನಿದೆ ಇದ್ರೊಳಗೆ ಒಂದು ವ್ಯಕ್ತಿ ಫೇಸ್ ಇದೆ. ಇದು ಯಮಧರ್ಮರಾಯ. ಯಮಧರ್ಮರಾಯ ಎಷ್ಟೇ ಸತಿ ನಿಮ್ಮನ್ನ ಸಾಯಿಸಿದ್ರು, ಅಗೇನ್ ಸ್ಟಾರ್ಟಿಂಗ್ ಅಲ್ಲೇ ಟವರ್ ಕಾರ್ಡ್ ಬಂತು, ಎಷ್ಟೇ ಸತಿ ನಿಮ್ಮನ್ನ ತುಳಿದ್ರು, ಎಷ್ಟೇ ಸತಿ ನೀವು ಮೃತ್ಯು ದೌಡೆಗೆ ಹೋಗಿ ವಾಪಸ್ ಬಂದ್ರು, ಮಾನಸಿಕವಾಗಿ ಆಗ್ಲಿ ದೈಹಿಕವಾಗಿ ಆಗ್ಲಿ, ನೀವ್ ಎಷ್ಟೇ ಹೋಗಿ ವಾಪಸ್ ಬಂದ್ರು ಕೂಡ ನೀವು ಮತ್ತೆ ಹುಡ್ತೀರಾ, ಮತ್ತೆ ಹೊಸ ವ್ಯಕ್ತಿಯಾಗಿ ಹುಡ್ತೀರಾ. ನಿಮ್ಮನ್ನ ಯಾರು ತಡಿಲಿಕ್ ಸಾಧ್ಯ ಇಲ್ಲ. ಇಲ್ಲಿ ನಿಮ್ಮನ್ನ ನೀವು ಆ ಪರಿಸ್ಥಿತಿಯಿಂದ ಹೊರಗೆ ತಗೊಂಬನ್ನಿ. ಎಸ್, ವೀಲ್ ಆಫ್ ಫಾರ್ಚೂನ್. ಇವಾಗ ನಿಮ್ ಲಕ್ ನಿಮ್ ಜೊತೆ ಇದೆ, ನಿಮ್ ಡೆಸ್ಟಿನಿ ನಿಮ್ ಜೊತೆ ಇದೆ. ಇಷ್ಟ ದಿನ ಆಗಿದ್ ಪಾಠ ಆಯ್ತು. ಇನ್ಮೇಲೆ ನೀವು ತುಂಬಾ ಚೆನ್ನಾಗಿರ್ತೀರಾ. ದಯವಿಟ್ಟು ಹೊರಗೆ ಬನ್ನಿ. ಎಸ್, ಇಲ್ಲಿ ನೋಡಿ 13 ಇದೆ, ಇದು 10, ಇದು 13 ಮೆಸೇಜ್ ಇದೆ ನಿಮ್ಗೆ. ಚೆಕ್ ಮಾಡ್ಕೊಳ್ಳಿ. ಕೂಡಿದ್ರೆ 4 ಆಯ್ತು, 3 1 4, ಇದು 4 ಆಯ್ತು, ಇದು 4 ಆಯ್ತು. 4 4 ಅಂದ್ರೆ ಎಸ್ ದುಡ್ಡು ಬರ್ತಾ ಇದೆ. 8 ಆಯ್ತು, ದುಡ್ಡು ಬಂತು. ಎಸ್ 8 ಆಯ್ತು. ಮತ್ತೆ ಫ್ಯಾಮಿಲಿ ಪ್ರಾಬ್ಲಮ್ ಸರಿ ಹೋಗುತ್ತೆ. ಎಸ್, ಮ್ಯಾರೇಜ್ ಆಗಿಲ್ಲ ಅಂದ್ರು ಎಸ್ ಮ್ಯಾರೇಜು ಆಗುತ್ತೆ. ಸಾರಿ, ಇದನ್ನ ಹೀಗೆ ಇಟ್ಬಿಡ್ತೀನಿ, ಅವಾಗ ಜಾಸ್ತಿ ಕ್ಲಿಯರ್ ಆಗತ್ತ. ಎಸ್, ಅಟ್ ಸಿಚುವೇಶನ್ ಏನಿದೆ, ಸ್ಟಕ್ಕಿಂಗ್ ಸಿಚುವೇಶನ್ ಏನು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಹ್ಯಾಂಗ್ಡ್ ಮ್ಯಾನ್ ತರ ಕೆಲವರು ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿ ಜಸ್ಟ್ ಮಿಸ್ ಆಗಿ ವಾಪಸ್ ಬಂದಿದ್ದೀರಾ. ದಯವಿಟ್ಟು ಮಾಡಬೇಡಿ. ಮಾಡೋರು ಯಾರು ನನ್ನ ಚಾನಲ್ ನೋಡಂಗಿಲ್ಲ. ಹೌದು, ಯಾಕೆ ಸೂಸೈಡ್ ಮಾಡ್ಕೊಬೇಕು? ನಮ್ಗಿರೋದು ಒಂದೇ ಲೈಫು, ಇದೊಂದೇ ಐಡೆಂಟಿಟಿ ಇರೋದು ನಮ್ಗೆ ಈ ಲೈಫಲ್ಲಿ. ನಮ್ಮ ಐಡೆಂಟಿಟಿನ ನಾವ್ ಯಾರೋ ಬೇಜಾರ್ ಮಾಡಿದ್ರು ಅಂತ ನಾವ್ ಯಾಕೆ ಕಳ್ಕೊಬೇಕು ಅಲ್ವಾ? ಮಾಡಬಾರ್ದು ಹಾಗೆ. ಮಾಡಲ್ಲ ಅಂತ ಗೊತ್ತು, ಸಾರಿ. ಇಲ್ಲಿ ಎನರ್ಜಿ ಆಗಿದೆ ಹಾಗಾಗಿ ಹೇಳ್ದೆ. ನೋಡಿ, ಇಲ್ಲೂ 3, ಇಲ್ಲೂ 3, 3 3 ನ್ಯೂ ಬಿಗಿನಿಂಗ್. ನಿಮ್ ಕ್ರಿಯೇಟಿವಿಟಿಗೆ ಕೆಲಸ ಕೊಡಿ ಇನ್ಮೇಲೆ. ಸಾಕು, ಇನ್ ಸ್ಟಕ್ ಆಗಿದ್ದು. ನೀವು ಜೀವನನ ನೋಡೋ ದೃಷ್ಟಿಕೋನನ ಬೇರೆ ಮಾಡ್ಕೊಳ್ಳಿ. ನಿಮ್ ಜೀವನದ ದೃಷ್ಟಿಕೋನ ಏನಿದೆ ಅದು ಬದಲಾಗ್ಬೇಕು. ಇವಾಗ ಒಂದು ಐಡಿಯಾ ಏನೋ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂದ್ರೆ ಅದನ್ನ ನೀವು ಬೇರೆ ದೃಷ್ಟಿಕೋನದಿಂದ ನೋಡಿ. ಇವಾಗ ಹಾಲು ಒಡೆದೋಯ್ತು ಅಂದ್ರೆ ಏನ್ ಮಾಡೋದು? ಅದನ್ನ ಬಿಸಾಕ್ ಬಿಡೋದ? ನಾನು ಯಾವತ್ತೂ ಹಾಲು ಬಿಸಾಕಲ್ಲ. ಅದನ್ನ ಫುಲ್ ಡ್ರೈ ಮಾಡಿದ್ರೆ ಅದು ಕೋವಾ ತರ ಆಗತ್ತೆ. ಅದಕ್ಕೆ ಸಕ್ಕರೆ ಹಾಕೊಂಡು ತಿನ್ಬಿಡ್ತೀನಿ. ನೀವೇನ್ ಮಾಡಿ, ಹಾಲು ಹೊಡೆದೋಯ್ತು ಅಂದ್ರೆ ತಿಂಡಿ ಪತಿ ಅಂತ ಇದ್ದೀರಾ. ಹಾಲು ಹೊಡೆದ್ರೆ ಅದನ್ನ ಪನ್ನೀರ್ ತರ ಯೂಸ್ ಮಾಡಿ. ಹಂಗೆ ನಿಮ್ದೇನೋ ಒಂದು ಐಡಿಯಾ ಹಾಳಾಯ್ತು ಅಂದ್ರೆ ಆ ಐಡಿಯಾ ಯಾಕೆ ಹಾಳಾಯ್ತು? ಈಗ ಏನೋ ಒಂದು ಅಡುಗೆ ಹಾಳಾಯ್ತು, ಏನೋ ಒಂದು ಹಾಳಾಯ್ತು ಅಂದ್ರೆ ಅದನ್ನ ರಿಪೇರಿ ಮಾಡೋದು ಹೆಂಗೆ ಅದನ್ನ ಯೋಚನೆ ಮಾಡಿ. ಎಸ್, ನಿಮ್ ಜೀವನದಲ್ಲಿ ಲಾಸ್ ಆಯ್ತು, ಎಸ್ ನಿಮ್ ಜೀವನದಲ್ಲಿ ಸಕ್ಸಸ್ ಸಿಗ್ಲಿಲ್ಲ, ಎಸ್ ನಿಮ್ ಜೀವನದಲ್ಲಿ ತುಂಬಾನೇ ಬ್ರೇಕಪ್ ಆಯ್ತು, ಎಸ್ ನಿಮ್ ಜೀವನದಲ್ಲಿ ನೀವ್ ಅನ್ಕೊಂಡಂಗೆ ಏನು ಆಗಿಲ್ಲ, ಎಲ್ಲ ಆಗೋಯ್ತು. ಇವಾಗ ಅದನ್ನ ಅಲ್ಲಿ ಬಿಟ್ಬಿಡಿ. ಇವಾಗ ನೀವು ಹೊಸ ವ್ಯಕ್ತಿಯಾಗಿ ಹೊತ್ತಾಗಿ ಶುರು ಮಾಡಿ. ಎಸ್, ದ ಕಂಪ್ಲೀಷನ್ ಓವರ್ಸೀಸ್ ಟ್ರಿಪ್. ಎಸ್, ಇನ್ ಮುಂದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಿದೆ. ಯಾಕೆಂದ್ರೆ ನಿಮ್ ಬೌಂಡ್ರಿ ಒಳಗೆ ಸುರಕ್ಷಿತವಾಗಿ ನೀವಿದ್ದೀರಾ. ಇನ್ಮೇಲೆ ಯಾರು ನಿಮ್ಮನ್ನ ಟಚ್ ಮಾಡಕ್ಕಾಗಲ್ಲ, ಯಾರು ನಿಮಗ್ ತೊಂದರೆ ಮಾಡಕ್ಕಾಗಲ್ಲ. ಯಾರು ಏನೇ ತೊಂದರೆ ಮಾಡಿದ್ರು 4 ದಿಕ್ಕಿಂದ ಅಷ್ಟದಿಕ್ಪಾಲಕರು ನಿಮ್ಮನ್ನ ಕಾಯ್ತಾ ಇದ್ದಾರೆ. ಎಲ್ಲಾ ಏಂಜಲ್ಸು, ಸ್ಪಿರಿಟ್ ಅನಿಮಲ್ಸು, ಆರ್ಕೇಂಜಲ್ಸು ನಿಮ್ಮನ್ನ ಕಾಯ್ತಿದ್ದಾರೆ. ನಿಮ್ಮ ಇಷ್ಟ ದೇವರು ಕಾಯ್ತಿದ್ದಾರೆ. ಹಾಗಾಗಿ ಯಾರು ನಿಮ್ಮನ್ನ ಏನು ಮಾಡಕ್ಕಾಗಲ್ಲ. ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ಹಾಗೆ ನಿಮ್ ಕೈಲಿ ಮಂತ್ರದಂಡ ಕೂಡ ಇದೆ. ನೀವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಎಸ್, ಇರೋ ಸ್ಥಳದಿಂದ ಮುಂದುವರಿಬೇಕು ಅಂದ್ರೆ ಮುಂದುವರಿರಿ. ಇರೋ ಕೆಲಸ ಬಿಟ್ಟು ಬೇರೆದ್ ಮಾಡ್ಬೇಕು ಅಂದ್ರು ಮಾಡಿ. ಇರೋ ರಿಲೇಶನ್ಶಿಪ್ ಬಿಟ್ಟು ಬೇರೆ ರಿಲೇಶನ್ಶಿಪ್ ನೋಡ್ಕೊಂತೀನಿ ಅಂದ್ರು ಅದನ್ನು ನೋಡ್ಕೊಳ್ಳಿ. ಅದು ನಿಮ್ಮ ಸಿಚುವೇಶನ್ ಬಿಟ್ಟಿದ್ದು. ಎಸ್, ಇದರಿಂದ ಮೂವ್ ಆನ್ ಆಗಿ ಹೊಸ ಬಿಗಿನಿಂಗ್ ಶುರು ಮಾಡ್ತೀರಾ. ಎಸ್, ಹೊಸ ಬಿಗಿನಿಂಗ್. ಎಸ್, ಇನ್ ಅಂಡ್ ಎನರ್ಜಿ, ಟೆಂಪರೆನ್ಸ್, ಬ್ಯಾಲೆನ್ಸ್ ಮಾಡಿ. ಎಸ್, ಸಕ್ಸಸ್ ಸಿಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಹೊಸದಾಗಿ ಜೀವನನ ಶುರು ಮಾಡಿ. ನಿಮ್ಮನ್ನ ನೀವು ಅರ್ಥಕೊಳ್ಳಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಸ್, ಜಸ್ಟಿಸ್ ನೋಡಿ, ಜಸ್ಟಿಸ್ ಸಿಕ್ಕಾಯ್ತು. ನಿಮ್ಮೆಲ್ಲಾ ಪ್ರಾರ್ಥನೆಗಳು ದೇವ್ರು ಕೇಳಿಸ್ಕೊಂಡಿದ್ದಾರೆ. 11 ಆಯ್ತು. 1 1 ಅಂದ್ರೆ 11 ಸ್ಪಿರಿಚುಯಾಲಿಟಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ.
ದೇವರೇ ನಿಮ್ಮನ್ನ ಸರಿಯಾದ ದಾರಿಗೆ ಕರ್ಕೊಂಡು ಹೋಗ್ತಿದೆ ನೋಡಿ. ಇದು ಹಿಂದೆ ಇರೋದು ನಕ್ಷತ್ರ ತರ ಕಾಣುತ್ತೆ, ಇಲ್ಲೂ ಕೂಡ ಸ್ಟಾರ್ ದ ನಕ್ಷತ್ರ, ನಿಮ್ಮ ಕನ್ಸಿನ ನಕ್ಷತ್ರ. ಇಲ್ಲಿ ನಿಮ್ ಕನ್ಸು ಏನಿದೆ ಅದನ್ನೆಲ್ಲ ದೇವ್ರು ಕೇಳಿಸ್ಕೊಂಡ್ ಆಯ್ತು. ನಿಮ್ ಪ್ರಾರ್ಥನೆಗಳಿಗೆ ಇನ್ಮೇಲೆ ನ್ಯಾಯ ಸಿಗ್ತಾ ಹೋಗುತ್ತೆ. ನಿಮ್ಮ ನ್ಯಾಯಯುತವಾದ ಎಲ್ಲಾ ಬೇಡಿಕೆಗಳು ಈಡೇರ್ತಾ ಹೋಗುತ್ತೆ. ಎಸ್, ಈಗಿರೋ ಪರಿಸ್ಥಿತಿಯಿಂದ ಮುಂದುವರಿತೀರಾ. ಮನಸ್ಸನ್ನ ಹತೋಟಿಲಿ ಇಟ್ಕೊಳ್ಳಿ. ಯಾರಿಗೂ ಕಂಪೇರ್ ಮಾಡ್ಕೊಂಬೇಡಿ. ನಮ್ಗಿಂತ ಎಷ್ಟು ನಾಲೆಜ್ ಅಲ್ಲೂ ಕಮ್ಮಿ ಇರ್ತಾರೆ, ಅವರ ವ್ಯಕ್ತಿತ್ವದಲ್ಲೂ ಕಮ್ಮಿ ಇರ್ತಾರೆ, ಆದ್ರೆ ಅವರು ತುಂಬಾ ಸಕ್ಸೀಡ್ ಆಗಿ ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಹಾಗಂತ ಅವ್ರಿಗೆ ನಮ್ಮನ್ನ ನಾವು ಯಾಕೆ ಕಂಪೇರ್ ಮಾಡ್ಕೊಬೇಕು? ನಾವು ಲೈಫ್ ಲೆಸನ್ ಕಲೀಲಿಕ್ಕೆ ಬಂದಿರೋರು, ಜೀವನದ ಪಾಠನ ಕಲೀಲಿಕ್ಕೆ ನಾವು ಬಂದಿರೋದು. ನಾವು ಕುತ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಫೈಟ್ ಮಾಡ್ಕೊಂಡು ಇರ್ಲಿಕ್ಕೆ ಬಂದಿಲ್ಲ ಅಲ್ವಾ? ಮೋಸ ಮಾಡಿ ಬದುಕ್ಲಿಕ್ಕೆ ನಾವು ಬಂದಿಲ್ಲ. ನಾವು ನ್ಯಾಯಯುತವಾಗಿ ನಮ್ಮ ಜೀವನದ ಅನುಭವ ಪಾಠನ ಕಲೀಲಿಕ್ಕೆ ಬಂದಿದೀವಿ. ಅನುಭವ ಪಾಠ ಹೇಳ್ತಾ ಇರೋದು ಇಷ್ಟೇ ನಿಮ್ಗೆ. ಇಲ್ಲಿ ನೀವು ಯಾರಿಗೂ ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೊಬೇಡಿ. ಇಲ್ಲಿ ನಿಮ್ಮ ಜೀವನ ಏನಿದೆ ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಜೀವನದ ಉದ್ದೇಶ ಏನಿದೆ ಅದು ನಿಮ್ಗಷ್ಟೇ ತಿಳಿದಿರುತ್ತೆ. ಸಾರಿ, ಕರೆಂಟ್ ಹೋಯ್ತು. ಹಾಗಾಗಿ ಯಾರಿಗೂ ಕಂಪೇರ್ ಮಾಡ್ಕೊಬೇಡಿ. ಹೊಸದಾಗಿ ಶುರು ಮಾಡಿ, ಮೂವ್ ಆನ್ ಮಾಡಿ ಇರೋ ಪರಿಸ್ಥಿತಿಯಿಂದ. ಯಾಕೆಂದ್ರೆ ಇನ್ಮೇಲೆ ನಿಮ್ಗೆ ಆ ಪರಿಸ್ಥಿತಿಲಿ ಇರೋ ಯಾವುದೇ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇನ್ಮೇಲೆ ನಿಮ್ ಜೀವನ ತುಂಬಾ ಚೆನ್ನಾಗಿ ಒಳ್ಳೆ ರೀತಿಲಿ ಬದಲಾಗತ್ತೆ. ಎಸ್, ನೋಡಿ, ಮೊದಲನೇ ಕಾರ್ಡು ಟವರ್ ಬಂತು. ಎಸ್, ಮೊದಲನೇ ಕಾರ್ಡು ಟವರ್ ಬಂತು. ಟವರ್ 2 ಸತಿ ಬಂದಿದೆ. ನಿಮ್ ಜೀವನದಲ್ಲಿ ಮುಂಚೆ ಆಗಿದ್ದೆಲ್ಲ ನಿಮ್ಮ ಅನುಭವಕ್ಕೆ ಬೇಕಿತ್ತು ಆ ಪಾಠ. ನಿಮ್ಮ ಸೋಲ್ ನೀಡ್ ದಿಸ್ ಲೆಸನ್, ಯುವರ್ ಸೋಲ್ ನೀಡ್ ದಿಸ್ ಲೆಸನ್. ಅದಕ್ಕೆ ಇನ್ಮೇಲೆ ನಿಮ್ಗೆ ಅದೇ ಟವರ್ ಮೂಮೆಂಟ್ ಅದೇ ಸಡನ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಆದ್ರೆ ಒಳ್ಳೆ ರೀತಿಲಿ ನೋಡಿ. 16 ಆಯ್ತು, 6+1 7 ಆಯ್ತು, ಇಲ್ಲೂ ಕೂಡ 7 ಆಯ್ತು. ಎಸ್, ಬಿಸ್ನೆಸ್ ಅಲ್ಲೂ ಚೆನ್ನಾಗಿರ್ತೀರಾ. ಎಸ್, ಫ್ಯಾಮಿಲಿಲೂ ಚೆನ್ನಾಗಿರ್ತೀರಾ. ಮೇನ್ ಬೇಕಾಗಿರೋದು ಮನುಷ್ಯನ್ಗೇನು? ಒಂದು ಬಿಸ್ನೆಸ್ ಚೆನ್ನಾಗಿರ್ಬೇಕು, ಒಂದು ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಲ್ಲ? ಹಾಗಾಗಿ ಇನ್ಮೇಲೆ ನಿಮ್ ಜೀವನದಲ್ಲಿ ಏನೇ ನಡೆದ್ರು ಒಳ್ಳೇದಕ್ಕೋಸ್ಕರ ನಡೆಯುತ್ತೆ. ಎಸ್, ಈ ಪರಿಸ್ಥಿತಿಯಿಂದ ಮೂವ್ ಆನ್ ಮಾಡಿ. ಯಾರು ನಿಮ್ಗೆ ಇದ್ ಮಾಡಿ ಬಿಟ್ರೋ, ಯಾರು ನಿಮಗ್ ಲಾಸ್ ಮಾಡಿದ್ರು ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಏನಿರ್ತೀರಾ? ಆ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ. ಇಲ್ಲೂ ಕೂಡ ಅದೇ ಹೇಳ್ತಾ ಇದೆ. ಈ ಕಾರ್ಡ್ಸ್ ಕೂಡ ಅದೇ ಹೇಳ್ತಾ ಇದೆ. ಅದರಿಂದ ಹೊರಗೆ ಬನ್ನಿ. ಒಳ್ಳೆ ರೀತಿಲಿ ಹೊರಗೆ ಬರ್ತೀರಾ. ತುಂಬಾ ವಿಕ್ಟರಿಯಸ್ ಆಗಿ ನಿಮಗ್ ಮೋಸ ಮಾಡಿದವರು ಅವರೇ ತಲೆ ತಗ್ಗಿಸ್ಕೊಂಡು ಹೋಗ್ತಾರೆ. ಇನ್ ಮುಂದೆ ನಿಮ್ ಜೀವನ ಹೆಂಗಿರುತ್ತೆ ಅಂದ್ರೆ, ನಿಮಗ್ ಮೋಸ ಮಾಡಿ ಹೋದ್ರಲ್ಲ ಅವರೇ ವಾಪಸ್ ನಿಮ್ ಕೈಲಿ ಇದ್ದಿದ್ದ ಶಸ್ತ್ರಾಸ್ತ್ರ ಇಟ್ಕೊಂಡು ಹೋದ್ರಲ್ಲ, ನಿಮ್ ಜೊತೆ ಇನ್ನೊಂದು ಎಕ್ಸ್ಟ್ರಾ ಪವರ್ ಬಂದಿದ್ ನೋಡಿ. ಅವ್ರೇನೆ, ಓ ಹೇಗಾಯ್ತು ಇದು ಸಾಧ್ಯ? ನಾವ್ ಎಷ್ಟೇ ಅವ್ರನ್ನ ತುಳಿಲಿಕ್ಕೆ ಬಗ್ಗಿಸ್ಲಿಕ್ಕೆ, ಅವ್ರನ್ನ ಎಷ್ಟೇ ತೊಂದರೆ ಕೊಟ್ರು ಅವ್ರು ಮತ್ತೆ ಹೊರಗ್ ಬಂದ್ಬಿಟ್ರಲ್ಲ ಅದರಿಂದ, ಮತ್ತೆ ಅವರು ಇನ್ನಷ್ಟು ಉನ್ನತ ವ್ಯಕ್ತಿಯಾಗಿ ಬಂದ್ರಲ್ಲ ಹೊರಗೆ, ಹೇಗೆ ಅಂತ. ಎಸ್, ವಿಕ್ಟರಿಯಸ್ ಗೆಲುವು ಸಿಗುತ್ತೆ ನಿಮ್ಗೆ. ಎಸ್, ಆರೋಗ್ಯ ಸರಿ ಹೋಗುತ್ತೆ. ಎಸ್, ನಿಮ್ ಸೋಲ್ಮೇಟ್ ಸಿಗ್ತಾರೆ. ಎಸ್, ನಿಮ್ ಬಿಸ್ನೆಸ್ ಚೆನ್ನಾಗಿರುತ್ತೆ. ಎಸ್, ನೀವು ವೆಹಿಕಲ್ ತಗೊಬೇಕು ಅಂದ್ರೆ ತಗೊಂತೀರಾ. ಎಸ್, ಮನೆ ಕಟ್ಬೇಕು ಅಂದ್ರೆ ಕಟ್ತೀರಾ. ಎಸ್, ಫಾರಿನ್ ಹೋಗ್ಬೇಕು ಅಂದ್ರೂ ಹೋಗ್ತೀರಾ. ನಿಮ್ ಜೀವನದಲ್ಲಿ ಏನೇ ಅನ್ಕೊಂಡ್ರು ಅದೆಲ್ಲ ಸಾಧಿಸ್ತೀರಾ. ಎಸ್, ರೆಪ್ನೆಸ್. ಇದೇನ್ ಗೊತ್ತಾ? 9 ಆಫ್ ಕಪ್ಸ್ ತರ ಎಲ್ಲ, 9 ಆಫ್ ಪೆಂಟಕಲ್ಸ್ ತರ ನಿಮ್ ಎಲ್ಲ ಆಸೆ ಆಕಾಂಕ್ಷೆ ಏನಿದೆ ನೀವು ಸಿಂಗಲ್ ಆಗೇ ಸಾಧನೆ ಮಾಡ್ತೀರಾ. ನೀವು ಒಂಟಿಯಾಗೆ ಇಷ್ಟು ದಿನ ಏನ್ ನೀವು ಸಾಧನೆ ಮಾಡ್ಬೇಕು ಅಂತಿದ್ರಿ, ನಿಮ್ಗೆ ಯಾರ ಅವಶ್ಯಕತೆನೂ ಇಲ್ಲ. ನೀವ್ ಅನ್ಕೊಂಡಿದ್ ಎಲ್ಲ ಇನ್ಮೇಲೆ ಆಗೇ ಬಿಡುತ್ತೆ. ಅಗೇನ್ ಕೆಲವ್ರಿಗೆ 9 ಡೇಸು 9 ಇಯರ್ಸು ಅಂತ ಏನಿಲ್ಲ. ಇನ್ನೊಂದು 9 ಡೇಸ್ 9 ವೀಕ್ಸ್ ಒಳಗೆ ಈ ಕೆಲಸ ಎಲ್ಲ ಆಗ್ಬಿಡುತ್ತೆ. ನಿಮ್ದು ಶುರು ಆಗ್ತಾ ಹೋಗುತ್ತೆ. ಎಸ್, ನೋಡಿ, ಚಾರಿಯೇಟ್ ಮತ್ತೆ ಬಂತು. ಇಲ್ಲೂ ಚಾರಿಯೇಟ್ ಇದೆ ನೋಡಿ. ಚಾರಿಯೇಟ್ ಇಲ್ಲೂ ಇದೆ. ಹಾಗಾಗಿ ಯೋಚನೆ ಮಾಡಬೇಡಿ. ನಿಮ್ ಜೀವನ ಒಳ್ಳೆ ರೀತಿಲಿ ಮುಂದುವರಿಯುತ್ತೆ. ನಾ ಹೇಳಿದ್ ಒಂದೇ ಒಂದ್ ಕೆಲಸ ದಯವಿಟ್ಟು ಮಾಡಿ ಎಲ್ರು. ದಯವಿಟ್ಟು ದೇವ್ರಿಗೆ ಪ್ರತಿ ಅಮಾವಾಸ್ಯೆ ದಿನ ಪೂಜೆ ಮಾಡಿ. ಮೇಲ್ ಆಗಿರ್ಲಿ, ಫಿಮೇಲ್ ಆಗಿರ್ಲಿ, ಮಕ್ಕಳಾಗಿರ್ಲಿ, ವಯಸ್ಸಾಗಿರೋರಾಗಿರ್ಲಿ, ಹುಡುಗರಾಗಿರ್ಲಿ, ಹುಡುಗಿರಾಗಿರ್ಲಿ, ಯಾರೇ ಆಗಿದ್ರು ಪ್ರತಿ ಅಮಾವಾಸ್ಯೆಗೆ ತೆಂಗಿನಕಾಯಿಲಿ ಆರತಿ ಮಾಡಿ. ಅದ್ರಲ್ಲಿ ನಿಮ್ಗೆ ಸಾಕಷ್ಟು ಯಶಸ್ಸು ಬರುತ್ತೆ. ನೀವೇ ಹೇಳ್ತೀರಾ ಮುಂದಕ್ಕೆ, ಅದರಿಂದ ನನಗೆ ತುಂಬಾ ಜೀವನದಲ್ಲಿ ಒಳ್ಳೇದಾಯ್ತು ಅಂತ. ತೆಂಗಿನಕಾಯಿ ಆರತಿ ಪ್ರತಿ ಅಮಾವಾಸ್ಯೆಗೆ ಮಾಡಿ. ನೀವು ದೇವಸ್ಥಾನಕ್ಕೆ ಹೋಗಕ್ಕಾಗಿಲ್ಲ ಅಂದ್ರೆ ನಿಮ್ ಮನೇಲೇ ಮಾಡಿ. ನಿಮ್ ಮನೇಲೆ ಅಮ್ಮ ಬರುತ್ತೆ. 3 ತಿಂಗಳು ಮಾಡಿ. 3 ತಿಂಗಳಷ್ಟರಲ್ಲಿ ನಿಮ್ಗೆ ಎಷ್ಟು ಬದಲಾವಣೆ ಆಗ್ತೀರಾ ಅಂತ ನಿಮ್ಗೆ ಗೊತ್ತಾಗತ್ತೆ. ಪ್ರತಿದಿನ ದೇವರಿಗೆ ಒಂದ್ ಸಣ್ಣ ಲೋಟದಲ್ಲಿ 1 ಲೋಟ ಹಾಲಿಡಿ. 1 ಲೋಟ ಹಾಲಿಡಿ. ಅಗೇನ್ ಮನೇಲಿ ನಾವು ಪೂಜೆ ಮಾಡಲ್ಲ, ನಮ್ಮ ಅಮ್ಮ ಮಾಡ್ತಾರೆ, ನಮ್ಮ ಅಪ್ಪ ಮಾಡ್ತಾರೆ, ನಾವು ಚಿಕ್ಕೋರು, ನಮ್ಗೆ ವಯಸ್ಸಾಗಿದೆ, ಇದೆಲ್ಲ ಕತೆ ಬೇಡ.
ಇಡ್ಬೇಕಾ? ನೀವು ಕುಡಿಯೋದ್ರಲ್ಲೇ ಒಂದ್ ಅರ್ಧ ಲೋಟ ಇಡಿ. ನೀವು ಕುಡಿಯಕ್ ಮುಂಚೆ ದೇವ್ರೇ ಇದು ನಿನ್ಗೆ ತಗೋ, ನೀನು ಸಮರ್ಪಿಸ್ತಾ ಇದೀನಿ ಅಂತ ಹೇಳ್ಬಿಟ್ಟು ಕುಡೀರಿ. ಅದನ್ನ ಮಾಡ್ತಾ ಬನ್ನಿ. ಎಸ್, ನಿಮ್ ಜೀವನದಲ್ಲಿ ಮುಂದೆ ತುಂಬಾ ಸಕ್ಸಸ್ ಬರ್ತಿದೆ. ದಯವಿಟ್ಟು ನಿಮ್ ಅಂತರಾತ್ಮ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ಮುನ್ನಡೀರಿ. ದ ಹೈ ಪ್ರಿಸ್ಟ್, ಎಸ್, ಯಾರ್ಯಾರು ಗೌರ್ಮೆಂಟ್ ಜಾಬ್ಗೆ ವೆಯ್ಟ್ ಮಾಡ್ತಿದ್ದೀರೋ, ಇನ್ನೊಂದು 5 to 7 months ಅಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ ಗೌರ್ಮೆಂಟ್ ಜಾಬ್. ಎಸ್, ಮ್ಯಾರೇಜ್ಗೂ ಕೂಡ ಇನ್ನೊಂದು 5 to 7 months ಅಲ್ಲಿ ಆಗ್ಬಿಡುತ್ತೆ. ಎಸ್, ಜಾಬ್ ಕೂಡ ಸಿಗುತ್ತೆ. ಎಸ್, ಟೀಚರ್ ಆಗಿ ಯಾರಾದ್ರೂ ಬೇರೆ ಕೆಲ್ಸಕ್ಕೆ ಪ್ರಮೋಷನ್ಗೆ ವೆಯ್ಟ್ ಮಾಡ್ತಿದ್ರೆ ಅದ್ರಲ್ಲೂ ಕೂಡ ಸಕ್ಸೆಸ್ ಸಿಗುತ್ತೆ. ಎಸ್, ಇನ್ಮೇಲೆ ನಿಮ್ ಜೀವನ ನೋಡಿ 557 ಮೆಸೇಜ್ ಇದೆ, ಚೆಕ್ ಮಾಡ್ಕೊಳ್ಳಿ. ಇನ್ನ 5 days ಆದ್ಮೇಲೆ ನಿಮ್ ಜೀವನ ಒಂದು ಕ್ಲೀನ್ ಸ್ಲೇಟ್ ತರ. ಇನ್ 5 days ಬೇಡ, ಇದು 5 seconds, ಇದು ರೀಡಿಂಗ್ ಮುಗಿಸಿದ 5 secondsಗೆನೆ ಒಂದು ಖಾಲಿ ಸ್ಲೇಟ್ ಅಂತರ ಬ್ಲಾಂಕ್ ಶೀಟ್ ತಗೊಂಡು ನಿಮ್ ಆಸೆ ಏನು, ನಿಮ್ ಕನ್ಸೇನು, ನೀವೇನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ನಿಮ್ ಅಚೀವ್ ಏನ್ ಮಾಡ್ಬೇಕು ಅಂತಿದ್ದೀರಾ ಈ ಇಯರ್ ಎಂಡಿಂಗ್ ಅಷ್ಟರಲ್ಲಿ ಒಂದ್ ಪ್ಲಾನ್ ಮಾಡ್ಕೊಂಡು ಟಿಕ್ ಮಾಡ್ಕೊಂತಾ ಹೋಗಿ. ನಿಮ್ ಕ್ಲೀನ್ ಸ್ಲೇಟ್ ಅಲ್ಲಿ ನೀವೇನ್ ಬರೀತಿರೋ ಅದೆಲ್ಲ ನಿಮ್ ಜೀವನದಲ್ಲಿ ಇನ್ಮೇಲೆ ಆಗ್ಬಿಡುತ್ತೆ. ಎಸ್, ಸೋಲ್ಮೇಟ್ ಕೂಡ ಬರ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ. ಎಸ್, ತಾಳ್ಮೆಯ ಫಲ, ಕಾಯುವಿಕೆಯ ಫಲ ತುಂಬಾ ಸಿಹಿಯಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ಕಾಯ್ದಿದ್ದೀರಾ, ತುಂಬಾ ಕಾಯ್ದಿರೋದ್ಕಿಂತ ತುಂಬಾ ನೋವು ತಿಂದಿದ್ದೀರಾ, ತುಂಬಾ ಹಿಂಸೆ ಆಗಿದೆ, ತುಂಬಾ ಮಾನಸಿಕವಾಗಿ ತುಂಬಾನೇ ಪೇನ್ ತಿಂದಿದ್ದೀರಾ, ಪ್ರತಿ ಸತಿ ಬಿದ್ದಿದ್ದೀರಾ, ಪ್ರತಿ ಸತಿ ನೋವು ತಿಂದಿದ್ದೀರಾ. ಇದು ಔಟ್ಕಮ್, ಲಾಸ್ಟ್ ಎಂಡ್ ಏನಾಗತ್ತೆ ಅಂತ. ಇದು ಸ್ಟಾರ್ಟಿಂಗು. ನಿಮ್ ಜೀವನದಲ್ಲಿ ಕನಸೆಲ್ಲ ಈಡೇರ್ಲಿಲ್ಲ, ಪ್ರತಿ ಸತಿ ಎದ್ ನಿಂತ್ರಿ, ಪ್ರತಿ ಸತಿ ತುಳಿದಿದ್ದಾರೆ, ಪ್ರತಿ ಸತಿ ಸತ್ತು ಬದುಕಿದ್ದೀರಾ. ಮಾನಸಿಕವಾಗಿ ಆಗ್ಲಿ, ದೈಹಿಕವಾಗಿ ಆಗ್ಲಿ, ಆರೋಗ್ಯನೂ ಸರಿ ಇಲ್ಲ, ಎಷ್ಟೋ ತಿಂಗ್ಳುಗಟ್ಲೆ ಆಗೋಗಿದೆ. ಇದನ್ನ ಯಾರು ನೋಡ್ತಿದಾರೋ ಅವರೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡಿ. ನೆಮ್ಮದಿಯಾಗಿ ನಿದ್ದೆ ಅಂದ್ರೆ ಏನ್ ಗೊತ್ತಾ? ಏನು ಚಿಂತೆ ಇಲ್ದಿರ ಖುಷಿಯಾಗಿ ಆರಾಮಾಗಿ ನಿದ್ದೆ ಮಾಡೋದು. ಅಫ್ಕೋರ್ಸ್ ನಿದ್ದೆ ಮಾಡೋದು ಬೇರೆ, ಆದ್ರೆ ಆತ್ಮ ತೃಪ್ತಿಯಿಂದ ನಿದ್ದೆ ಮಾಡೋದು ಬೇರೆ. ಎಸ್, ನೋಡಿ, ಹಾಗೆ ಹೇಳಿದ ತಕ್ಷಣ ಕರೆಂಟ್ ಬಂದ್ಬಿಡ್ತು. ಬನ್ನಿ. ಎಸ್, ಹರ್ಮೆಟ್ ಮೋಡ್. ನೀವು ಒಂಟಿಯಾಗಿ ಆಧ್ಯಾತ್ಮಿಕ ಲೆಸನ್ ಆಗ್ಬೇಕಿತ್ತಿದ್ದು, ಹಾಗಾಗಿ ಇದೆಲ್ಲ ನಡೀತು. ಆಧ್ಯಾತ್ಮಿಕವಾಗಿ ಬಹಳಷ್ಟು ಮುಂದುವರೆದಿದ್ದೀರಾ. ಜಸ್ಟ್ ಎ ಸೆಕೆಂಡ್, ಸಾರಿ. ನಿಮ್ ಜೀವನದಲ್ಲಿ ಇನ್ಮೇಲೆ ಹರ್ಮೆಟ್ ಮೋಡು, ಋಷಿ ತರ ಎಲ್ಲ ನಾಲೆಜ್ ಸಂಪಾದನೆ ಮಾಡಾಯ್ತು, ಎಲ್ಲಾ ತರ ಅನುಭವ ಪಡೆದಾಯ್ತು. ಅದು ಇವಾಗ ನೀವು ಸಮಾಜಕ್ಕೆ ಉಪಯೋಗ ನೀಡೋ ತರ ಬದುಕ್ಬೇಕು, ಸಮಾಜಕ್ಕೆ ಉಪಯೋಗ ಬರ್ಬೇಕು. ಸಮಾಜಕ್ಕೆ ಉಪಯೋಗ ಅಂದ್ರೆ ನಾವೇನು ಕಲ್ತಿಲ್ಲ, ನಾವೇನು ಮಾಡಿಲ್ಲ ಅಂದ್ರೆ ಬದಲಾವಣೆ ಎಲ್ಲಿಂದನೂ ಅಲ್ಲ, ನಮ್ಮಿಂದ ಶುರು ಆಗ್ಬೇಕು, ನಮ್ಮ ಮನೆಯಿಂದ ಶುರು ಆಗ್ಬೇಕು. ನಿಮ್ ಮನೇಲಿ ನೀವು ಶಾಂತಿ, ಸಮಾಧಾನ, ಪ್ರೀತಿ, ವಿಶ್ವಾಸದಿಂದ ಬದುಕಿದ್ರೆ ನಿಮ್ ಮನೆಯವರೆಲ್ಲ ಸಮಾಧಾನ, ಪ್ರೀತಿ, ವಿಶ್ವಾಸದಿಂದ ಬದುಕ್ತಾರೆ. ನಿಮ್ ಮನೆಯವರೆಲ್ಲ ಪ್ರೀತಿ, ವಿಶ್ವಾಸ, ಸಮಾಧಾನದಿಂದ ಬದುಕಿದ್ರೆ ಪಕ್ಕದ ಮನೆಯವರು ಹಂಗೆ ಬದುಕ್ತಾರೆ. ಪಕ್ಕದ ಮನೆಯವ್ರು ಹಂಗೆ ಬದುಕಿದ್ರೆ ಆ ರೋಡವರೆಲ್ಲ ಹಂಗೆ ಬದುಕ್ತಾರೆ. ಆ ರೋಡವರೆಲ್ಲ ಹಂಗೆ ಬದುಕಿದ್ರೆ ಆ ಏರಿಯಾನೇ ಹಂಗಿರುತ್ತೆ, ಆ ನಗರನೇ ಹಂಗಿರುತ್ತೆ, ಆ ರಾಜ್ಯನೇ ಹಂಗಿರುತ್ತೆ, ಆ ದೇಶನೇ ಹಂಗಿರುತ್ತೆ. ಹಾಗಾಗಿ ವಸುದೈವಕ ಕುಟುಂಬ ಎಲ್ಲಿಂದನೂ ಶುರು ಆಗಲ್ಲ, ನಮ್ ಒಳಗಿಂದ ಶುರು ಆಗುತ್ತೆ. ಈ ನಾಲೆಜ್ ಏನ್ ಗೇನ್ ಮಾಡಿದೀರಾ, ಏನ್ ಸಂಪಾದನೆ ಮಾಡಿದೀರಾ ನೀವು, ಆ ಬ್ಯಾಲೆನ್ಸ್ ಏನ್ ಕಲ್ತಿದ್ದೀರಾ ನೀವು, ಈ ಬ್ಯಾಲೆನ್ಸ್ ನ, ಈ ಸಾಧನೆನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಎಸ್, ಪ್ರೀತಿಯಿಂದ ಇರಿ, ಪ್ರೀತಿಯಿಂದ ಹಂಚಿ. ನೋಡಿ, ನಿಮ್ ಜೀವನದಲ್ಲಿ ಸೋಲ್ಮೇಟ್ ಬರ್ತಾ ಇದ್ದಾರೆ, ರಿಯೂನಿಯನ್ ಆಗ್ತಾ ಇದೆ, ಬಾಂಡ್ಸ್ ಬೆಳೀತಾ ಇದೆ, ಒಬ್ರಿಗೊಬ್ರು ರಿಲೇಶನ್ಶಿಪ್ ಕೂಡ ಬರ್ತಾ ಇದೆ, ಮದ್ವೆ ಕೂಡ ಆಗ್ತಿದೆ. ಯಾಕೆ ಅಂದ್ರೆ ನಿಮ್ಗೆ ಇಲ್ಲೂ ಕೂಡ ಏಂಜಲ್ಸ್ ಮದ್ವೆ ಕಾರ್ಡ್ ಬಂತು, ಇಲ್ಲೂ ಕೂಡ ಬರ್ತು, ತುಂಬಾ ಚೆನ್ನಾಗಿದೆ. ನಂಗೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕ್ರಿಯೇಟಿವಿಟಿ ಎಂಪ್ರೆಸ್ ಕಾರ್ಡ್ ಬಂತು, ಇಲ್ಲೂ ಕೂಡ ದ ಎಂಡ್ ಅಲ್ಲೂ ಎಂಪ್ರೆಸ್ ಕಾರ್ಡ್ ಬಂತು. ನಿಮ್ಮ ಜೀವನದ ಶುರುವಿಂದ ನಿಮ್ಮ ಜೀವನದ ಕೊನೆವರೆಗೂ ಏನು ಜಗತ್ತಿನ ಮೂಲಾಧಾರ, ಸೃಷ್ಟಿಯ ಆಧಾರ ಆಗಿರತಕ್ಕಂತ ಆ ಜನನಿ, ಆ ಮಾತೃಶಕ್ತಿ, ಆ ರಾಜರಾಜೇಶ್ವರಿ, ಲಲಿತಾ ಪರಮೇಶ್ವರಿ, ದುರ್ಗಾಂಬೆ, ಏನಾದ್ರೂ ಕರ್ಕೊಳ್ಳಿ, ಸೃಷ್ಟಿಕರ್ತೆ ಅಮ್ಮನಿಂದ ಹಿಡ್ದು ನಿಮ್ಮ ತಾಯಿವರೆಗೂ
ನೀವು ಪ್ರೀತಿ ತೋರಿಸಿ, ಆ ಅಮ್ಮನೇ ನಿಮ್ಮನ್ನ ಅಲ್ಲಿಂದ ಶುರು ಮಾಡಿಸಿ ನಿಮ್ಮ ಜೀವನದ ಕೊನೆವರೆಗೂ ಅವ್ರು ಇರ್ತಾರೆ. ಸಾಕಷ್ಟು ಪ್ರೀತಿ, ತ್ಯಾಗ, ಪ್ರೇಮ ಎಲ್ಲದಕ್ಕೂ ಅನುಸರಣೀಯ, ಆದರಣೀಯ ಆದ ಅಮ್ಮನ್ನ ನಿಮ್ಮ ಜೀವನದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಮ್ಮನ್ನ ನಂಬಿ, ಶಕ್ತಿನ ನಂಬಿ. ಪ್ರತಿಯೊಬ್ಬರೇ ಆಗ್ಲಿ, ಮನುಷ್ಯರಲ್ಲಿ ಆಗ್ಲಿ, ಪ್ರಾಣಿ ಪಕ್ಷಿ ಯಾರೇ ಆಗ್ಲಿ, ಶಕ್ತಿ ಬೇಕೇ ಬೇಕು. ಫಿಮೇಲ್ ಆಗ್ಲಿ ಮೇಲ್ ಆಗ್ಲಿ ಶಕ್ತಿ ಬೇಕೇ ಬೇಕು. ಶಕ್ತಿ ದೇವತೆ ಅಂದ್ರೆ ಯಾರು? ಅಮ್ಮ. ಅಮ್ಮನೇ ನಿಮಗ್ ಶಕ್ತಿಯಾಗಿ ನಿಮ್ ಜೀವನದಲ್ಲಿ ನೋಡಿ, ಶಕ್ತಿನೇ ಅಮ್ಮ ಆಗಿ ನಿಮ್ ಜೀವನದಲ್ಲಿ ಎಲ್ಲ ಮುಂದುವರಿಸ್ತಾಳೆ. ನಿಮಗ್ ಬೇಕಾಗಿರೋ ಎಲ್ಲಾ ಜವಾಬ್ದಾರಿನೂ ಕೊಡ್ತಾಳೆ. ಹಾಗಾಗಿ ಅಮ್ಮನ್ನ ನಂಬಿ ಪ್ರತಿ ಅಮಾವಾಸ್ಯೆಗೆ ನೀವು ಆರತಿ ಮಾಡಿ. ಅದ್ರ ಅಪ್ಪ ದ ಎಂಪರರ್, ಅಥಾರಿಟಿ, ಫಾದರ್ ಫಿಗರ್, ಡಾಮಿನೇಟ್. ನನ್ಗೆ ತುಂಬಾ ನೋಡಿ, ಯಾರ್ಯಾರು ಇನ್ಬ್ಯಾಲೆನ್ಸ್ ಆಗಿದ್ರು ನೋಡಿ, ದ ಎಂಪ್ರೆಸ್ ಎಂಪರ್, ದ ಎಂಪ್ರೆಸ್ ಎಂಪರ್, ಇಬ್ರು ಜೋಡಿ ಕಾರ್ಡ್ ಬಂದಾಯ್ತು. ಇಲ್ಲೂ ಕೂಡ ಲವರ್ಸ್ ಕಾರ್ಡ್ ಬಂದಾಯ್ತು. ಹಾಗಾಗಿ ಯಾರ್ಯಾರು ರಿಯೂನಿಯನ್ ಮಾಡ್ತಿದ್ದೀರೋ 643 ಮೆಸೇಜ್ ಇದೆ, ಚೆಕ್ ಮಾಡ್ಕೊಳ್ಳಿ. ಎಸ್, ನಿಮ್ ಪ್ರೇಮ ಜೀವನ ಸರಿ ಹೋಗ್ತಾ ಇದೆ. ಎಸ್, ನೀವು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಗ್ತೀರಾ. ಏನೀಗ ನೀವು ಲವರ್ ಬಾಯ್ ಆಗಿ ಅಥವಾ ಒಬ್ಬ ಆರ್ಡಿನರಿ ಮ್ಯಾನ್ ಆಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಏನಿದ್ದೀರಾ, ಮುಂದಕ್ಕೆ ಅಗೇನ್ ಇದು ಮೇಲ್ ಆಗ್ಲಿ, ಫಿಮೇಲ್ ಆಗ್ಲಿ, ಸ್ತ್ರೀ ಆಗ್ಲಿ, ಪುರುಷರಾಗ್ಲಿ, ಹುಡುಗ ಆಗಿರ್ಲಿ, ಹುಡುಗಿ ಆಗಿರ್ಲಿ, ಏನು ಜೆಂಡರ್ ಸ್ಪೆಸಿಫಿಕ್ ಇಲ್ಲ. ಎಂಪರ್, ಎಂಪ್ರೆಸ್, ಅಪ್ಪ ಅಮ್ಮ ತರ ನೀವು ಏನೇ ಒಂದು ಹುಡುಗ ಆಗಿ ಇರ್ರಿ, ಇವಾಗ ಒಂದು ಹುಡುಗಿ ಆಗಿರ್ರಿ, ಅಂದ್ರೆ ನಾರ್ಮಲ್ ಸಾಮಾನ್ಯ ಹುಡುಗ ಅಥವಾ ಸಾಮಾನ್ಯ ಹುಡುಗಿಯಾಗಿ ನಿಮ್ ಜೀವನನ ಶುರು ಮಾಡಿದ್ರಿ ಏನ್ ಈ ಪಯಣನ, ಮುಂದೆ ನೀವು ಒಂಥರ ಎಂಪರರ್, ತುಂಬಾ ಜವಾಬ್ದಾರಿಯುತ ವ್ಯಕ್ತಿಯಾಗಿ, ಸಮಾಜದಲ್ಲಿ ಒಳ್ಳೆ ಗೌರವ, ಮರ್ಯಾದೆ ಇಟ್ಕೊಂಡಿರೋ, ಫಾಲೋವರ್ಸ್ ಇರೋ ಅಂತ ವ್ಯಕ್ತಿಯಾಗಿ ನೀವು ಬದಲಾಗ್ತೀರಾ. ಫಿಮೇಲ್ ಆಗಿರ್ಲಿ, ಮೇಲ್ ಆಗಿರ್ಲಿ, ಒಳ್ಳೆ ರಾಜ ರಾಣಿ ತರ ನೀವು ಇರ್ತೀರಾ. ಇಲ್ಲ ಅಗೇನ್ ಮೇಲ್ ಆಗ್ಲಿ, ಫಿಮೇಲ್ ಆಗ್ಲಿ, ಇಲ್ಲ ಏನೇ ಆದ್ರೂ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮುಂದುವರಿತೀರಾ. ಎಸ್, ದ ಲವರ್ಸ್ ಆಗಿ ಏನ್ ಶುರು ಮಾಡ್ತೀರಾ ಜರ್ನಿನ ನೀವು, ದ ಸ್ಪಿರಿಚುವಲ್ ದಂಪತಿಗಳಾಗಿ, ಅಂದ್ರೆ ಓಲ್ಡ್ ಸೋಲ್ಸ್ ಆಗಿ, ಒಂಥರ ಪೂಜ್ಯನೀಯ ಭಾವನೆ ಬರುತ್ತಲ್ಲ ವಯಸ್ಸಾದ್ಮೇಲೆ ದಂಪತಿಗಳ ಬಗ್ಗೆ ಗೌರವ ಕೊಡ್ಬೇಕು ಅಂತ, ಆ ತರ ವ್ಯಕ್ತಿಯಾಗಿ ನಿಮ್ಮ ಪ್ರೇಮ ಜೀವನ, ವೈವಾಹಿಕ ಜೀವನ ಬದಲಾಗುತ್ತೆ. ಇದನ್ನ ನೀವು ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿರೋ ಅನುಭವದ ಪಾಠಶಾಲೆಯಲ್ಲಿ ಏನ್ ಕಲ್ತಿದ್ದೀರಾ ಅದನ್ನ ನೀವು ಇನ್ಕ್ರೀಸ್ ಮಾಡ್ಕೊಂಡು, ಅದು ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡು, ಇಬ್ರು ಈಕ್ವಲ್ ಆಗಿ ಗಿವ್ ಅಂಡ್ ಟೇಕ್ ತಗೊಂಡು ಮುಂದುವರಿಬೇಕು. ಅಗೇನ್ ಇದು ಸೋಲ್ಮೇಟ್ ರೀಡಿಂಗ್ ಅಲ್ದಿರಾ ಬರೀ ಬಿಸ್ನೆಸ್ ಸಂಬಂಧಪಟ್ಟಿರೋರು ಯಾರಾದ್ರೂ ಇದ್ರೆ ಅವರು ಅಷ್ಟೇ ನಿಮ್ಮ ಅನುಭವದ ಜೊತೆಗೆ ನಿಮ್ಮ ಅನುಭವನ ಏನಿದೆ ಅದನ್ನ ನಿಮ್ಮ ಬಿಸ್ನೆಸ್ ಅಲ್ಲಿ ಹಾಕಿ, ನಿಮ್ಮ ಒಳಗಾಕಿ, ನಿಮ್ಮ ವ್ಯಕ್ತಿತ್ವನ ಬ್ಯಾಲೆನ್ಸ್ ಮಾಡ್ಕೊಂಡು, ನಿಮ್ಮ ಒಳಗಿನ ಇನ್ನಂಡ್ ಎನರ್ಜಿನ, ನಿಮ್ಮೊಳಗಿನ ರಾಜಾರಾಣಿನ, ನಿಮ್ಮ ಮನಸ್ಥಿತಿನ ನೀವು ಒಂದೇ ಲೆವೆಲ್ ಅಲ್ಲಿ ಇಟ್ಕೊಂಡು ಮುಂದುವರೆದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಮುಂದಕ್ಕೆ ತುಂಬಾ ಸಕ್ಸಸ್ ಸಿಗುತ್ತೆ. ಎಲ್ಲಾ ವಿಚಾರದಲ್ಲೂ, ಬಿಸ್ನೆಸ್ ಆಗಿರ್ಲಿ, ಫ್ಯಾಮಿಲಿ ಆಗಿರ್ಲಿ, ಮದ್ವೆ ಆಗಿರ್ಲಿ, ಫಿಸಿಕಲಿ ಆಗಿರ್ಲಿ, ಮೆಂಟಲಿ ಆಗಿರ್ಲಿ, ಸ್ಪಿರಿಚುವಲಿ ಆಗಿರ್ಲಿ, ಎಲ್ಲಾ ರೀತಿಲೂ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಹೈ ಪ್ರಿಸ್ಟೆಸ್ ತರ ನೀವು ಇರ್ತೀರಾ ಮುಂದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಐ ಆಮ್ ವೆರಿ ಹ್ಯಾಪಿ. ಸೋಲ್ ಅವೇರ್ನೆಸ್ ನೋಡಿ, ನಿಮ್ಮನ್ನ ಸಾಧ್ಯ ಆದ್ರೆ ವಯಸ್ಸು ಲೆಕ್ಕಾಚಾರ ಎಲ್ಲ ನೋಡ್ಬೇಡಿ. ವಯಸ್ಸಾದವ್ರು ಮಾತ್ರ ಓದ್ಬೇಕು ಅಂತ ಏನಿಲ್ಲ. ಭಗವದ್ಗೀತೆನ ಓದಿ ಎಲ್ರು, ಸಾಧ್ಯ ಆದಷ್ಟು ಅರ್ಥ ಆಗಲ್ಲ ಆ ಶ್ಲೋಕ ಎಲ್ಲ ಬಿಟ್ಬಿಟ್ಟು ಬರೀ ಭಾವಾರ್ಥನ ದಿನಕ್ಕೆ ಒಂದು ಶ್ಲೋಕದ ಅರ್ಥ ನನ್ಗೂ ಶ್ಲೋಕ ಎಲ್ಲ ಅರ್ಥ ಆಗಲ್ಲ. ನಾನೇನ್ ಮಾಡ್ತೀನಿ ಅಂದ್ರೆ ಬರೀ ಅದ್ರ ಮೀನಿಂಗ್ ನ ಸಾರಾಂಶನ ಓದಿ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಕೂಡ ಅದೇ ಮಾಡಿ. ನಿಮ್ಮ ಜೀವನದಲ್ಲಿ ಕೃಷ್ಣನ ಮಾರ್ಗದರ್ಶನ ತುಂಬಾ ನಡೀತಾ ಇದೆ. 3 ಕೂಡ ಕೃಷ್ಣನಿಗೆ ಸಂಬಂಧಪಟ್ಟ ಕಾರ್ಡು. 777 ಕೂಡ ಒಂದು ಮೆಸೇಜ್ ಇದೆ, ಚೆಕ್ ಮಾಡ್ಕೊಳ್ಳಿ ನೋಡಿ. ಕಂಪ್ಲೀಷನ್, ನಿಮ್ಮ ಜೀವನ ಇನ್ ಮುಂದೆ ಪರಿಪೂರ್ಣ ಆಗತ್ತೆ. ಫಜಲ್, ಎಷ್ಟೇ ಪೀಸ್ ಆದ್ರೂ ನೀವು ಮತ್ತೆ ನಾಗ್ತೀರಾ. ಎಷ್ಟೇ ಸತಿ ನಿಮ್ಮನ್ನ ಚೂರ್ ಮಾಡಿದ್ರು ನೀವು ಮತ್ತೆ ಒಂದಾಗ್ತೀರಾ. ಫಿನಿಕ್ಸ್ ತರ ನೀವು ಮತ್ತೆ ಎಷ್ಟೇ ಸತಿ ನಿಮ್ಮನ್ನ ತುಳಿಲಿಕ್ಕೆ ಪ್ರಯತ್ನ ಪಟ್ರು ನೀವು ಹೊಸ ವ್ಯಕ್ತಿಯಾಗಿ ಬದಲಾಗಿ ಬರ್ತೀರಾ. ನಿಮ್ಮನ್ನ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಯಾಕೆ ಅಂದ್ರೆ ಯು ಆರ್ ನೌ ಪ್ರೊಟೆಕ್ಟೆಡ್. ನೀವು ಇವಾಗ ಬಹಳಷ್ಟು ಪ್ರೊಟೆಕ್ಟೆಡ್ ಆಗಿದ್ದೀರಾ. ನಿಮ್ಗೆ ಯಾವುದೇ ಹಾನಿ ಆಗಲ್ಲ.
ಹಾಗಾಗಿ ಯೋಚನೆ ಮಾಡಬೇಡಿ. ಈ ತರ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ. ನಿಮ್ಮ ವ್ಯಕ್ತಿತ್ವನ ನೀವು ಗುರ್ತಿಸ್ಕೊಳ್ಳಿ ಮೊದಲು. ಇದೆಲ್ಲ ಆಗಿದ್ದು ನಿಮ್ಮ ವ್ಯಕ್ತಿತ್ವದ ಪರಿಚಯ ನಿಮಗ್ ಮಾಡ್ಲಿಕ್ಕೆ. ಹಾಗಾಗಿ ಈಗ ನಿಮ್ಮ ವ್ಯಕ್ತಿತ್ವದ ಪರಿಚಯ ನಿಮ್ಗಾಗಿದ್ರೆ ದಯವಿಟ್ಟು ಈ ಮನಸ್ತಾಪ, ದುಃಖ ಏನೇನ್ ಅನುಭವಿಸಿದೀರಾ, ತುಂಬಾನೇ ಅನುಭವಿಸಿದೀರಾ. ನಾಟ್ ಎ ಈಸಿ ಜರ್ನಿ. ಸಿಂಗಲ್ ವರ್ಡ್ ಕೂಡ ಹೇಳಲಿಕ್ಕೆ ಇಷ್ಟಪಡಲ್ಲ ಈಸಿ ಜರ್ನಿ ಅಂತ. ತುಂಬಾ ಸ್ಟ್ರಾಂಗ್ ಜರ್ನಿ ಇದು. ಲೈಫ್ ಎಂಡಿಗೆ ತುಂಬಾ ಸಂತೃಪ್ತಿಯ ಜೀವನ ನೀವು ಜೀವಿಸ್ತೀರಾ. ಲೈಫ್ ಎಂಡಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಅಗೇನ್ ಇದು ನೀವು 1 ಮಂತ್ ತಗೊಳ್ಳಿ, 1 ವೀಕ್ ತಗೊಳ್ಳಿ, 1 ಡೇ ತಗೊಳ್ಳಿ, 1 ಇಯರ್ ತಗೊಳ್ಳಿ, ಓವರ್ ಆಲ್ ನಿಮ್ ಲೈಫ್ ಲಾಂಗ್ ತಗೊಳ್ಳಿ, ಎಲ್ಲದಕ್ಕೂ ಕೂಡ ಇದು ಅನ್ವಯಿಸುತ್ತೆ. ಒಂದು ದಿನ ನೀವು ನಿಮ್ ಜರ್ನಿನ ಹಿಂದೆ ತಿರುಗಿ ನೋಡಿದಾಗ ಒಂದು ಸಂತೃಪ್ತಿ ನಿಮ್ಮಲ್ಲಿರುತ್ತೆ, ಒಂದು ಪರಿಪೂರ್ಣತೆ ನಿಮ್ಮಲ್ಲಿರುತ್ತೆ. ಹೌದು, ನಾನು ನನ್ನ ಜೀವನನ ಪರಿಪಕ್ವವಾಗಿ ಸರಿಯಾದ ರೀತಿಲಿ ನನ್ನ ದಾರಿಲಿ ನಡ್ಕೊಂಡ್ ಬಂದಿದ್ದೀನಿ, ಸರಿಯಾದ ರೀತಿಲಿ ನಡೆದಿದ್ದೀನಿ. ಯಾರು ನನ್ನ ಹತ್ರ ಬೆಳ್ ತೋರ್ಸಂಗಿಲ್ಲ. ನಾನು 8 ಸತಿ ಬಿದ್ರು ನಾ ಎದ್ದಿ ನಿಂತಿದ್ದೀನಿ. ನನ್ನ ಸಂಯಮ, ನನ್ನ ಆದರ್ಶ, ನನ್ನ ಮಾನವೀಯತೆ ನನ್ಗೆ ಇಲ್ಲಿ ಕರ್ಕೊಂಬಂದಿದೆ ಅಂತ ನೀವು ಹೆಮ್ಮೆ ಪಡೋ ರೀತಿಲಿ ಇರ್ತೀರಾ. ತುಂಬಾ ಚೆನ್ನಾಗಿದೆ ಮೆಸೇಜು. ತುಂಬಾ ಲಾಂಗ್ ಆಯ್ತು ಅನ್ಸುತ್ತೆ. ಬನ್ನಿ ಏಂಜಲ್ಸ್ ಮೆಸೇಜ್ ನೋಡೋಣ. ಎಸ್, ಪೀಸ್ಫುಲ್ ರೆವಲ್ಯೂಷನ್. ಯಾವುದೇ ಸಮಸ್ಯೆ ಇದ್ರು ಮಾತಾಡಿ ಬಗೆಹರಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ನೀವು ನಂಬಿದ್ರೆ ನೀವು ನಂಬುವಂತ ವ್ಯಕ್ತಿಯಿಂದ ಮಾತ್ರ ನೀವು ಇಲ್ಲಿ ಸಹಾಯನ ಕೇಳಿ. ಅವ್ರ ಮಾತ್ರ ನಿಮ್ ಯಾವ್ದಾದ್ರು ಸಮಸ್ಯೆ ಇದ್ರೆ, ಸಂಧಾನ ಇದ್ರೆ, ರಾಜಿ ಮಾಡಿಸ್ಬೇಕು ಅಂತಿದ್ರೆ, ಇಬ್ರು ಒಬ್ಬರನ್ನೊಬ್ಬರಿಗೆ ಏನಾದ್ರೂ ರಾಜಿ ನಡೆಸ್ಬೇಕು ಅಂತಿದ್ರೆ, ನೀವು ನಂಬುವಂತ ವ್ಯಕ್ತಿನ ಮಾತ್ರ ಕರ್ಕೊಂಬನ್ನಿ ಅಂತ ಏಂಜಲ್ಸ್ ಇಲ್ಲಿ ಮೆಸೇಜ್ ಕೊಡ್ತಿದ್ದಾರೆ. ಎಸ್, ಡೋಂಟ್ ಸ್ಟಾಪ್, ನಿಲ್ಲಿಸ್ಬೇಡಿ ನಿಮ್ ಪ್ರಯತ್ನನ ಅಂತ ಹೇಳ್ತಾ ಇದ್ದಾರೆ. ಎಸ್, ಸಾಧ್ಯ ಆದಷ್ಟು ಕ್ಷಮಿಸಿ. ನೀವು ಜೀವನ ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಲೇ ಮುಂದುವರಿಯುತ್ತೆ. ಎಸ್, ನಿಮ್ ಜೀವನದಲ್ಲಿ ಇನ್ ಮುಂದೆ ಸಕ್ಸಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನೋ ನೀಡ್ ಟು ವರಿ. ಡಬಲ್ ಎಸ್ ಬಂದಾಯ್ತು. ಎಸ್, ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ಬಗೆಹರಿದ್ಬಿಡುತ್ತೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಮೆಡಿಟೇಷನ್ ತಗೊಳ್ಳಿ. ಆಸ್ಕ್ ಯುವರ್ ಏಂಜಲ್ಸ್. ಯಾವಾಗಾದ್ರೂ ಸಮಸ್ಯೆ ಎದುರಾದ್ರೆ ಇನ್ ನಿಯರ್ ಫ್ಯೂಚರ್ ಅಲ್ಲಿ ಏಂಜಲ್ಸ್ ಇದ್ದಾರೆ ಅಲ್ವಾ, ಕೇಳಿ, ಸಲಹೆ ಸಹಕಾರ ತಗೊಳ್ಳಿ. ಸಾಧ್ಯ ಆದಷ್ಟು ತಾಳ್ಮೆಯಿಂದ ಪೇಷನ್ಸ್ ಅಲ್ಲಿ ಇರಿ, ಸೈಲೆನ್ಸ್ ಅಲ್ಲಿ ಇರಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಕಾಮಧೇನು ಅವರು ಏನ್ ಮೆಸೇಜಸ್ ಕೊಡ್ತಾರೆ ನೋಡೋಣ. ಓಕೆ, ಲುಕ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ಟುಡೇ. ಸರ್ಪ್ರೈಸ್. ಇನ್ ಮುಂದೆ ನಿಮ್ ಜೀವನದಲ್ಲಿ ಎಲ್ಲ ಸರ್ಪ್ರೈಸ್ ಆಗುತ್ತೆ. ಮದ್ವೆ ಕೂಡ ಸರ್ಪ್ರೈಸ್ ಆಗಿ ಕ್ವಿಕ್ ಆಗಿ ಆಗ್ಬಿಡುತ್ತೆ. ಎಸ್, ಬ್ಲೆಸ್ಸಿಂಗ್ಸ್ ನಿಮ್ ಜೀವನದಲ್ಲಿ ತುಂಬಾನೇ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ನಿಮ್ ಜೀವನದಲ್ಲಿ ಇದುವರೆಗೂ ಏನ್ ಬ್ಲೆಸ್ಸಿಂಗ್ಸ್ ಇತ್ತೋ, ಏನ್ ಆಶೀರ್ವಾದ ಇತ್ತೋ, ಅದು 10 ಪಟ್ಟು ಜಾಸ್ತಿ ಆಗುತ್ತೆ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸರ್ಪ್ರೈಸ್ ನಿಮ್ ಲೈಫಿಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್. ಇದು ಓದ್ ಮುಗಿಸಿದ್ಮೇಲೆ ನಿಮ್ಗೆ, ಈ ರೀಡಿಂಗ್ ನೋಡಿದ್ಮೇಲೆ ನಿಮ್ಗೆ ಏನೋ ಬರ್ಬೋದು. ಬ್ಲೆಸ್ಸಿಂಗ್ಸ್, ಸರ್ಪ್ರೈಸ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮ್ ಜೀವನದಲ್ಲಿ. ಎಸ್ ಏಂಜಲ್ಸ್. ಓಕೆ, 444 ಅವಾಗಲೇ ಕೂಡ 444 ಬಂದಿತ್ತು. 4443 ಮೆಸೇಜ್ ಇದೆ. 3144 ಕೂಡ ಮೆಸೇಜ್ ಇದೆ. ಎಸ್, ನೀವು ಸ್ವರ್ಗದಿಂದ ಬಂದಿದ್ದವರು ಈ ಪಯಣ ಮುಗಿಸಿದ್ಮೇಲೆ ನೀವು ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಎಸ್, ಇರೋ ಪರಿಸ್ಥಿತಿಲೇ ಒಳ್ಳೇದನ್ನ ನೋಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಹಾನೆಸ್ಟಿ, ಪ್ರಾಮಾಣಿಕತೆ. ನಿಮ್ ಪ್ರಾಮಾಣಿಕತೆನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅಂತ ಹೇಳ್ತಿದ್ದಾರೆ. ಡಿವೈನ್ ಸೈಟ್, ಎಲ್ಲರಲ್ಲೂ ಭಗವಂತನ ನೋಡಿ ಪ್ರೀತಿಯಿಂದ ಇರಿ, ಪ್ರೀತಿನ ಹಂಚಿ ಅಂತ ಹೇಳ್ತಾ ಇದ್ದಾರೆ. ಈ ಎಂಡಿಂಗ್ ತುಂಬಾ ಚೆನ್ನಾಗಾಗ್ಬಿಟ್ರೆ ತುಂಬಾ ಖುಷಿ ಬರುತ್ತೆ ಅಲ್ವಾ. ನಂಗೆ ನಿಮ್ ಕಾರ್ಡ್ಸ್ ಎಂಡಿಂಗ್ ತುಂಬಾ ಖುಷಿ ಆಗೋಯ್ತು. ಫೆದರ್ಸ್ ಏಂಜಲ್ಸ್ ನಿಮ್ ಜೊತೆ ಇದ್ದಾರೆ. ಫೆದರ್ಸ್ ನಿಮ್ಗೆ ಸಿಗ್ತಾ ಇದೆ. ಸಿಕ್ಕೋ ಫೆದರ್ ಎಲ್ಲ ಕಲೆಕ್ಟ್ ಮಾಡಿ, ಅದರಲ್ಲಿ ನಿಮ್ಗೆ ಜಾಸ್ತಿ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಎಸ್, ಲುಕ್, ಆಗ್ಲೇ ಹೇಳ್ದೆ, ಸ್ಟಕ್ ಮೋಡಲ್ಲಿ ಇಡಬೇಡಿ. ತುಂಬಾನೇ ಬದಲಾವಣೆ ಬರ್ತಾ ಇದೆ ನಿಮ್ ಜೀವನದಲ್ಲಿ. ತುಂಬಾ ಲಕ್ ಬರ್ತಾ ಇದೆ. ನೋಡೋ ನೋಟನ ಬದಲಾಯಿಸ್ಕೊಳ್ಳಿ. ಎಲ್ಲದ್ರಲ್ಲೂ ಒಳ್ಳೇದನ್ನೇ ನೋಡಿ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ. ಓಪನ್ ಆಗಿ ಇಟ್ಕೊಳ್ಳಿ. ಬರೋ ಯಾವುದೇ ಅವಕಾಶನ ಬಿಟ್ಕೊಡ್ಬೇಡಿ. ಹೋಪ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಎಷ್ಟೊಂದು ಮೆಸೇಜ್ ಬರ್ತಾನೆ ಇದೆ. ಎಸ್, ವಿಸ್ಡಮ್, ಭೂಮಿ ತಾಯಿಗೆ ಯಾರಿಗೋ ಇಲ್ಲಿ ತುಂಬಾ ಚೆನ್ನಾಗಿದೆ.
ಹಾಗಾಗಿ ಯೂನಿಕಾರ್ನ್ ಭೂಮ್ತಾಯಿ ಸೇವೆ ಮಾಡಿ, ಅದರಲ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಬರ್ತಾ ಇದೆ. ಎಸ್, ನಿಮಗೆ ಪ್ರೊಟೆಕ್ಟ್ ಆಗಿದ್ದೀರಾ ನೀವು. ಯೂನಿಕಾರ್ನ್ ಮಗಳು ನೀವು. ಏಂಜಲ್ಸ್ ದೇವರ ಮಕ್ಕಳು ತರ ದೇವ್ರು ನಿಮ್ಮನ್ನ ಟ್ರೀಟ್ ಮಾಡ್ತಿದ್ದಾರೆ. ಯಾರೇ ನಿಮ್ ಜೊತೆ ಬೆರಳು ತೋರ್ಸಿದ್ರು ನೀವು ಯೋಚನೆ ಮಾಡಬೇಡಿ. ನಿಮ್ ಕೆಲ್ಸದ ಕಡೆ ಮಾತ್ರ ನೀವು ಫೋಕಸ್ ಮಾಡಿ. ಬೇರೆಯವ್ರ ಕಡೆ ನೀವು ಅವ್ರಂದ್ರು ಇವ್ರಂದ್ರು ಅಂತ ಯೋಚನೆ ಮಾಡ್ತಿದ್ರೆ ಅದ್ರಲ್ಲಿ ನಿಮ್ಗೆ ಯಾವುದೇ ಉಪಯೋಗ ಇಲ್ಲ. ಅವ್ರ ಅಂತಾನೆ ಇರ್ತಾರೆ, ನೀವ್ ಹೆಂಗಿದ್ರು ಅಂತಾರೆ. ಹಾಗಾಗಿ ನೀವು ದೇವರಿಗೆ ಕ್ಲೋಸ್ ಆಗಿದ್ದೀರಾ. ಹಾಗಾಗಿ ಇನ್ಮೇಲೆ ಯೋಚನೆ ಮಾಡಬೇಡಿ. ನಿಮ್ಮ ಜೀವನದ ಫ್ಲೈಟ್ ಬಂದಾಯ್ತು. ಆ ಫ್ಲೈಟ್ ಎತ್ಕೊಂಡು ನೀವೀಗ ನೀವು ಎಲ್ಲಿ ನೀವು ಹೋಗಿ ಸೇರ್ಬೇಕು ಅನ್ಕೊಂಡಿದ್ದೀರಾ ಅಲ್ಲೋಗಿ ಸೇರ್ಕೊಳ್ಳಿ. ನಿಮ್ ಕನ್ಸು ಏನಿದೆಯೋ ಅದೆಲ್ಲ ಈಡೇರುತ್ತೆ. ಯಾಕೆ ಅಂದ್ರೆ ನಿಮ್ಮ ಕನಸಿನ ಕೀಲಿ ಕೈ ನಿಮ್ಗೆ ಸಿಕ್ಕಾಯ್ತು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ತುಂಬಾ ಮೆಸೇಜ್ ಬಂದ್ಬಿಡ್ತು, ಬನ್ನಿ ಕ್ವಿಕ್ ಆಗಿ ಹೇಳ್ತೀನಿ. ಎಸ್, ನಿಮ್ಮ ಆತ್ಮದ ಪಯಣ ಏನ್ ಕೇಳ್ತಿದೆ ಅದ್ರ ಕಡೆ ಹೋಗಿ ಫ್ಲೈಟ್ ಎತ್ಕೊಂಡು. ಎಸ್, ನಿಮ್ ಕೈಲಿ ಆಗ್ದಿದ್ದಾಗ ಏಂಜಲ್ಸ್ ನ ಕರೀರಿ, ಅವ್ರು ಬರ್ತಾರೆ. ಎಸ್, ನಿಮ್ ಇಂಟ್ಯೂಷನ್ ಏನ್ ಹೇಳುತ್ತೋ ಕೇಳ್ಕೊಳ್ಳಿ. ಎಸ್, ಪ್ರಾಸ್ಪರಿಟಿ, ದುಡ್ಡು ಬರ್ತಾ ಇದೆ. ಕಿಂಗ್ ಆಫ್ ಯೂನಿಕಾರ್ನ್ ಬಂತು, ಕ್ವೀನ್ ಆಫ್ ಯೂನಿಕಾರ್ನ್ ಬಂತು. ನೋಡಿ, ಕಿಂಗ್ ಆಫ್ ಯೂನಿಕಾರ್ನ್, ಕ್ವೀನ್ ಆಫ್ ಯೂನಿಕಾರ್ನ್ ಬಂತು. ವಾವ್, ಎಷ್ಟ್ ಸತಿ ಸಾರಿ ಎಲ್ಲೋಯ್ತದು ನೋಡಿ. ಕ್ವೀನ್ ಆಫ್ ಯೂನಿಕಾರ್ನ್, ಕಿಂಗ್ ಆಫ್ ಯೂನಿಕಾರ್ನ್, ಸೋಲ್ಮೇಟ್ ಕಾರ್ಡ್ ಬಂತು, ರಾಜಾರಾಣಿ ಕಾರ್ಡ್ ಬಂತು. ಎಸ್, ನಿಮ್ ಸೋಲ್ಮೇಟ್ ದೇವರೇ ಕಳಿಸ್ತಾ ಇದ್ದಾರೆ, ಬರ್ತಾ ಇದಾರೆ ನಿಮ್ ಸೋಲ್ಮೇಟ್. 42 43 ಮೆಸೇಜ್ ಇದೆ, ಚೆಕ್ ಮಾಡಿ. ಎಸ್, ಸಾಧ್ಯ ಆದಷ್ಟು ಇನ್ನೊಬ್ರಿಗೆ ಸರ್ವಿಸ್ ಕೊಡಿ, ಸಹಾಯ ಮಾಡಿ. ಮದರ್ ಮೇರಿ, ಆಗ್ಲೇ ಹೇಳ್ದೆ ಅಮ್ಮ ನಿಮ್ ಜೀವನದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಮದರ್ ಮೇರಿ ಕೂಡ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದ ಸಸ್ಪೆನ್ಸ್ ಏನಿದೆ ಇನ್ಮೇಲೆ ರಿವೀಲ್ ಆಗ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ನಿಮ್ ಇಂಟ್ಯೂಷನ್ ನ ಬಿಟ್ಕೊಡ್ಬೇಡಿ. ಸಾಧ್ಯ ಆದಷ್ಟು ಅಮ್ಮಂಗೆ ಪ್ರಯತ್ನ ಪಡಿ. ನಿಮ್ ಜೀವನದಲ್ಲಿ ಸೋಲ್ಮೇಟ್ ಅಂತೂ ಖಂಡಿತವಾಗ್ಲೂ ಬರ್ತಿದ್ದಾರೆ. ಯೂನಿಕಾರ್ನ್ ಅಲ್ಲೇ ಫಸ್ಟ್ ಟೈಮ್ ಬಂದಿದೆ ಕಿಂಗ್ ಆಫ್ ಯೂನಿಕಾರ್ನ್, ಕ್ವೀನ್ ಆಫ್ ಯೂನಿಕಾರ್ನ್. ಹೋಪ್ ಯು ಲೈಕ್ ಇಟ್. ಇಷ್ಟ ಆಯ್ತು ಅನ್ಕೊಂತೀನಿ, ತುಂಬಾ ಲಾಂಗ್ ವಿಡಿಯೋ ಆಗೋಯ್ತು, ಸಾರಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.